ಸತ್ಯವಾಗಿ ಇರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮನ್ನು ಇದುವರೆಗೂ ಎಲ್ಲ ಸತ್ಯದಲ್ಲಿ ನಡೆಸಿರುವ ನಮ್ಮ ಸತ್ಯ ದೇವರಿಗೆ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ಈ ದಿನ ದೇವರಾತ್ಮನ ಸಭೆಯಾದ ನಮ್ಮೆಲ್ಲರಿಗೂ ಕೊಟ್ಟಿರುವಂತಹ ಸಂದೇಶ, ನಾನೇ ಸತ್ಯ, ಐ ಆಮ್ ದ ಟ್ರೂತ್, ಜಿಂಗ್ಲಿ. ಇದರ ಕುರಿತಾಗಿ ದೇವರಾತ್ಮನ ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನೇ ತಾನೇ ನಮ್ಮ ಸಂಗಡ ವಿಶೇಷವಾಗಿ ಮಾತನಾಡುವವನಾಗಿರ್ತಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರಾತ್ಮನ ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 14 ವರ್ಸ್ 6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಜೀಸಸ್ ಸೈಡ್ ಅಂಟು ಹಿಮ್, ಐ ಆಮ್ ದ ವೇ, the truth and the life. No man cometh unto the Father but by me. Amen, hallelujah. ಯೋಹನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರಲಾರರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ತಾನೇ ಆತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರ ಆತ್ಮನು ತಾನೇ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಸತ್ಯವಾಗಿ ಇರುವ ನಮ್ಮ ಕರ್ತನೆ, ನಿಮಗೆ ವಂದನೆಯನ್ನ ಸಲ್ಲಿಸ್ತೇವೆ. ದೇವರಾತ್ಮನ ಈ ದಿನ ಎಲ್ಲ ಸಕಲ ಸತ್ಯದಲ್ಲಿ ನಡೆಸುವ ಸತ್ಯದ ಆತ್ಮನಾಗಿ ನೀನು ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಇದುವರೆಗೂ ತಿಳಿಯಲಾರದ ಮಹತ್ತಾದ ಗೂಢಾರ್ಥಗಳನ್ನ ದೇವರಾತ್ಮನೇ ನಿಂತಾನೆ ತಿಳಿಯಪಡಿಸು. ನೀನು ಸಭೆಯನ್ನ ಸತ್ಯದಲ್ಲಿ ಇದುವರೆಗೂ ನಡೆಸಿದಿ, ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ನಡೆಸು. ಇದನ್ನು ವಾಕ್ಯವನ್ನ ಕೇಳುವ ಪ್ರತಿಯೊಬ್ಬರಲ್ಲೂ ನಿನ್ನ ವಾಕ್ಯವು ಕಾರ್ಯವನ್ನು ಸಾಧಿಸಲಿ. ಅದು 100ರಷ್ಟು ಫಲ ಕೊಡುವಂತೆ ಕಾರ್ಯವನ್ನು ಸಾಧಿಸಲಿ. ಅದು ಹಿಬ್ಬಾಯಿ ಕತ್ತಿಗಿಂತಲೂ ಹರಿತವಾದ ನಿನ್ನ ವಾಕ್ಯವು ಲೋಕದ ಎಲ್ಲರಲ್ಲೂ ಕಾರ್ಯವನ್ನು ಸಾಧಿಸಲಿ. ದೇವರಾತ್ಮನೇ, ನೀನು ಎಲ್ಲರ ಸಂಗಡ ಮಾತನಾಡು. ಎಲ್ಲರೂ ನಿನ್ನ ಸತ್ಯವನ್ನು ತಿಳಿದುಕೊಳ್ಳತಕ್ಕಂಥ ಕಾರ್ಯವನ್ನ ಈ ಅಂತ್ಯದ ಕ್ಷಣಗಳಲ್ಲಿ ನೀನು ತಾನೇ ಮಾಡು ಕರ್ತನೆ. ಆತ್ಮನೇ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ನಿನ್ನ ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಲ್ಲೂ ಜೀವವನ್ನು ಉಂಟು ಮಾಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರ ಮಾತನಾಡುವ ನಮ್ಮನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ಬಾಯಿಂದ ಯಾವುದೇ ಮಾತು ಹೊರಡೋದಿರಲಿ. ದೇವರಾತ್ಮನೇ, ನಮ್ಮೊಳಗಿನಿಂದ ಎಲ್ಲವನ್ನ ನೀನು ನಿನ್ನ ಸಭೆಯ ಸಂಗಡ ಎಲ್ಲರ ಸಂಗಡ ನೀನೇ ಮಾತನಾಡು. ಅದರೆಲ್ಲ ಘನ ಮಾನ ಮಹಿಮೆ ನಿನ್ನ ಒಬ್ಬನಿಗೆ ಮಾತ್ರನೇ ಸದಾ ಕಾಲವು ಸಲ್ಲಲಿ ಎಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೆಳೆಯುವುದಿದ್ದೇವೆ ತಂದೆಯಾದ ದೇವರೇ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೆ ಇದನ್ನ ಸಭೆಯಾದ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹನ 14ನೇ ಅಧ್ಯಾಯ 6ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳೋಣ. ಜಾನ್ ಚಾಪ್ಟರ್ 14 ವರ್ಸ್ 6 ಅಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಜೀಸಸ್ ಸೈಡ್ ಅಂಟು ಹಿಮ್, ಐ ಆಮ್ ದ ವೇ, ದ ಟ್ರೂತ್ and the life. No man cometh unto the Father but by me. ಯೋಹನ 14ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ದೇವರಾತ್ಮ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಯೇಸು ಅವನಿಗೆ, ನಾನೇ ಮಾರ್ಗವು, ನಾನೇ ಸತ್ಯವು ಮತ್ತು ನಾನೇ ಜೀವವೂ ಆಗಿದ್ದೇನೆ. ನನ್ನ ಮೂಲಕವಲ್ಲದೆ ಯಾರು ತಂದೆಯ ಬಳಿಗೆ ಬರಲಾರರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ತಾನೇ ಆತನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಕಳೆದ ವಾರಗಳಲ್ಲಿ ಐ ಆಮ್ ದ ವೇ, ನಾನೇ ಮಾರ್ಗ ಎಂಬುದರ ಕುರಿತಾಗಿ ದೇವರಾತ್ಮನು ಸಕಲವಾದ ವಿಷಯದಲ್ಲಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನ ದೇವರು ನಮಗೆ ಹೇಳಿರುವಂತ ವಾಕ್ಯದ ಸಾರಾಂಶ ಆತನು ಹೇಳ್ತಾ ಇದ್ದಾನೆ. ನಾನೇ ಸತ್ಯ ಎಂಬುದಾಗಿ, ಐ ಆಮ್ ದ ಟ್ರೂತ್ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತ ಆತನೇ ಸ್ವತಃ ಹೇಳ್ತಾ ಇದ್ದಾನೆ, ನಾನೇ ಸತ್ಯ ಎಂಬುದಾಗಿ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸತ್ಯವಾಗಿದ್ದಾನೆ. ಹಾಗಾದ್ರೆ ಯೇಸುನೇ ಸತ್ಯ.
ಯೇಸುನ ಬಿಟ್ಟರೆ ಬೇರೆ ಎಲ್ಲ ವಿಷಯಗಳು ಅನೇಕ ಅದ್ರ ಮಧ್ಯದಲ್ಲಿ ಏನಿರುತ್ತೆ, ಸುಳ್ಳಿನ ವಿಷಯಗಳು ಇದ್ದೇ ಇರುತ್ತೆ. ಸೈತಾನನು ಅವನು ಸುಳ್ಳುಗಾರನು, ಆದಿಯಿಂದ ಸುಳ್ಳು ಹೇಳ್ಕೊಂಡೇ ಬಂದವನು. ಆಮೇಲೆ ಅವನು ದೇವರೇ ಅಲ್ಲ, ಆದ್ರೆ ಅವನು ಏನು ಹೇಳ್ಕೊಂಬಂದವನು ಆದಿಯಿಂದ. ಆದಿಯಲ್ಲಿ ಎಲ್ಲಿ? ಏದೇನು ವನದ ತೋಟದಲ್ಲಿ ಅದ್ರ ಆಚೆಗೆ ಇದ್ದ ಅಂತ ಸರ್ಪ ಜೊತೆಗೆ ಅವನು ಮಾತನಾಡಿ ಏನು ಹೇಳ್ದ, ಅವು ನೀನು ನನಗೆ ಅವಕಾಶ ಕೊಟ್ಬಿಟ್ರೆ ನಿನ್ನ ದೇಹದಲ್ಲಿ ಒಕ್ಕುವುದಕ್ಕೆ ನಾನೇನೇ ದೇವ್ರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಾಗಲಿಂದ ಅವನು ದೇವ್ರು ಮಾಡ್ಕೊಂಡು ಬಂದ್ಬಿಟ್ಟ. ಆಮೇಲೆ ಅವಳ ಹತ್ರ ಬಂದಾಗ ನೀವು ದೇವ್ರ ಥರ ಆಗೋದು ದೇವ್ರು ಇಷ್ಟಲ್ಲ, ಹಂಗಾಗಿ ದೇವ್ರು ನಿಮ್ಗೆ ಅನ್ನ ತಿನ್ಬೇಡ ಅಂತ ಹೇಳಿದ್ದಾನೆ ಅಂತ ಹೇಳಿ ಅಲ್ಲೂ ಕೂಡ ಅವಳ ಹತ್ರನೂ ಕೂಡ ಸುಳ್ಳು ಹೇಳವನೆ. ಆದಿಯಿಂದ ಏನೇ ಹೇಳವನು ಅವನು ಸೈತಾನ, ಸುಳ್ಳು ಹೇಳ್ಕೊಂಬಂದವನೇ. ಲೋಕದೆಲ್ಲ ಜನರಿಗೂ ಕೂಡ ಸುಳ್ಳು ಹೇಳಿ ಸುಳ್ಳು ನಂಬಿಸ್ಕೊಂಡೇ ಇದುವರೆಗೂ ಕರ್ಕೊಂಡು ಬಂದಿದ್ದಾನೆ ಅವ್ರ ಸಂತತಿಗಳನ್ನ. ಆಮೇಲೆ ನಾಳಲ್ಲಿ ಹಾಗಾದರೆ ಆದಿಯಿಂದಲೂ ಸುಳ್ಳುಗಾರನು ಸೈತಾನನು, ಆದಿಯಿಂದಲೂ ಸತ್ಯವಂತನು ಆತನು ಕರ್ತನಾದ ಯೇಸು ಕ್ರಿಸ್ತನಾದ ನಂಬುವವರು ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವ್ರ ನಮ್ಮ ಮಹಿಮೆ ಪಡಿಸುವವರಾಯೋಣ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಈ ಸತ್ಯವು ಯೇಸುವಿನಲ್ಲಿ ಇದೆ, ಸುಳ್ಳು ಸೈತಾನನದಲ್ಲಿದೆ. ಸತ್ಯವು ಪರಲೋಕದಲ್ಲಿ ಕಂಪ್ಲೀಟ್ ಆಗಿದೆ. ಅದೇ ಲೋಕದಲ್ಲಿ ಎಲ್ಲ ಸತ್ಯವನ್ನು ತಿಳಿದುಕೊಂಡವರಲ್ಲಿ ಮಾತ್ರ ಸತ್ಯ ಇದೆ, ಸುಳ್ಳನ್ನು ತಿಳಿದುಕೊಂಡವರಲ್ಲಿ ಏನಿದೆ, ಸುಳ್ಳೇ ಇದೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಅವರು ಸತ್ಯ ದೇವರಾದ ಯೇಸುವನ್ನ ಆರಾಧನೆ ಮಾಡದೆ ಸುಳ್ಳು ದೇವರಾದ ಸೈತಾನನ್ನ ಆರಾಧನೆ ಮಾಡುವವರಾಗಿರ್ತಾರೆ. ಈಗಾಗಲೇ ಆ ಅಂತದಕ್ಷಿಣಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಕರ್ತನ ರಹಸ್ಯಪೂರ್ಣ ಯಾವ ಕ್ಷಣದಲ್ಲಿ ಬರುತ್ತದೋ ನಮಗೆ ಗೊತ್ತಿಲ್ಲ. ಆಮೇಲೆ ಹಾಗಾದ್ರೆ ನಮಗೆ ಕೊಟ್ಟಿರುವ ಸಮಯ ಕೇವಲ ಒಂದೇ ಒಂದು ನಿಮಿಷ. ಆ ರಹಸ್ಯಪೂರ್ಣದಲ್ಲಿ ಕಣ್ಣು ರೆಪ್ಪೆ ಬಿಡೋಷ್ಟೊತ್ತಿಗಾಗಿ ನಾವೇ ತಲುಪಡುತ್ತೇವೆ. ಹಾಗಾದ್ರೆ ನಾವು ಜೀವಿಸ್ತಿರೋದು ಅಂತದಕ್ಷಿಣಗಳಲ್ಲಿ ಈ ಕ್ಷಣದ ಕಾಲಗಳಲ್ಲಿ ಈಗಾಗಲೇ ಹೊರದೇಶಗಳಲ್ಲಿ ಸೈತಾನನ ಸಭೆಗಳೇ ಬಂದಿದೆ ಅಂದರೆ ಡೈರೆಕ್ಟಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಸೈತಾನನು ಕಂಪ್ಲೀಟಾಗಿ 100% ಸುಳ್ಳಿನಿಂದ ಭೂಲೋಕವನ್ನು ತುಂಬಿಸುವವನಾಗಿರ್ತಾನೆ. ಯಾಕೆಂದರೆ ಮುಂದೆ ಉಪದ್ರವ ಕಾಲ ಅದು ದೇವರು ಸೈತಾನನಿಗೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾನೆ. ಹಂಗಾಗಿ ಸೈತಾನ ಏನು ಮಾಡ್ತಾನೆ, ಕಂಪ್ಲೀಟ್ ಆಗಿ ಸುಳ್ಳನ್ನೇ ಭೂಮಿಯಲ್ಲಿ ತುಂಬಿಸ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಕೃಪೆ ಸಭೆ ಇರುವವರೆಗೂ ಮಾತ್ರ ಈ ಲೋಕದಲ್ಲಿ ಸತ್ಯವು ನಿಂತೇ ಇರುತ್ತದೆ. ಆಮೇಲೆ ಕೃಪೆಯ ಸಭೆ ರಹಸ್ಯ ಗುಣದಲ್ಲಿ ಎತ್ತಲ್ಪಟ್ರೆ ನಾವೆಲ್ಲರೂ ಆಗ ಭೂಮಿಯಲ್ಲಿ ಏನು ತುಂಬಲ್ಪಡುತ್ತೆ, ಸುಳ್ಳೇ ತುಂಬಲ್ಪಡುತ್ತೆ. ಸೈತಾನ ಸುಳ್ಳನ್ನೇ ತುಂಬಿಸ್ತಾನೆ. ಅವನು ಆದಿಂದ ಏನು ಮಾಡ್ಕೊಂಬಂದವನೇ, ಸುಳ್ಳನ್ನೇ ಪ್ರಕಟಿಸ್ತಾ ಸುಳ್ಳನ್ನೇ ಹೇಳ್ಕೊಂತಾನೇ ಬಂದಿದ್ದಾನೆ ಇದುವರೆಗೂ. ಇನ್ನು ಮುಂದೆ ಉಪದ್ರವ ಕಾಲದಲ್ಲಿ ಭೂಮಿನೇ ದೇವ್ರು ಬಿಟ್ಕೊಟ್ಟಾಗ ಇನ್ನೇನು ಮಾಡ್ತಾನೆ, ಸುಳ್ಳನ್ನ ತುಂಬಿಸ್ಬಿಡ್ತಾನೆ. ಅವಾಗ ಸುಳ್ಳಿನ ಜನರೇ ಈ ಭೂಮಿಲಿ ಇರ್ತಾರೆ, ಸತ್ಯದ ಜನರು ಎಲ್ಲ ಎಲ್ಲಿರ್ತಾರೆ, ಆಲೆ ರಹಸ್ಯ ಪೂರ್ಣದಲ್ಲಿ ಎತ್ತಲ್ಪಟ್ಟು ಪರಲೋಕವನ್ನ ಸೇರುವಂತ ಮಹಾ ಕೃಪೆಯ ಸಭೆ ಆದ ನನಗೂ ನಿನಗೂ ಕೊಟ್ಟಿರುವುದಕ್ಕಾಗಿ ನಾವೆಲ್ಲರೂ ದೇವರಿಗೆ ಒಂದು ಸ್ತೋತ್ರ ಹೇಳೋಣ. ಆಮೇನ್ ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗಾದ್ರೆ ಸತ್ಯವನ್ನ ತಿಳಿದುಕೊಳ್ಳುವಂತ ಅವಕಾಶಕ್ಕೂ ದೇವ್ರು ಕೂಡ ಈಗ ಕೊಟ್ಟಿರುವಂತ ಸಮಯ ಲೋಕಕ್ಕೆ ಕೃಪೆ ಸಭೆ ಜನರ ಅದೆಲ್ಲರಿಗೂ ಕೇವಲ ಒಂದೇ ಒಂದು ನಿಮಿಷ. ಯಾಕಂದ್ರೆ 2ನೇ ನಿಮಿಷಕ್ಕೆ ಉಪದ್ರವ ಕಾಲನೇ ಶುರುವಾಗುತ್ತೆ. ಆದರೆ ರಹಸ್ಯಪೂರ್ಣ ಯಾವಾಗ ಬರುತ್ತೆ, ಅದು ಪರಲೋಕದ ತಂದೆ ಆ ದೇವರಿಗೆ ಮಾತ್ರನೇ ಗೊತ್ತು. ಯೇಸು ಹೇಳ್ತಾನೆ, ಪರಲೋಕದಲ್ಲಿರುವ ದೂತರಿಗೂ ಕೂಡ ಅದು ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ, ಲೋಕದ ಯಾವ ಮನುಷ್ಯರಿಗೂ ಗೊತ್ತಿಲ್ಲದೆ ಸಡನ್ ಆಗಿ ಆ ದಿನ ಬರುತ್ತೆ. ಆ ದಿನ ಕಳ್ಳನ್ನು ಬರುವಂತೆ ಬರುತ್ತದೆ, ಆ ದಿನ ಮಿಂಚಿನಂತೆ ಬರುವಂಥದ್ದಾಗಿದೆ ಎಂಬುದಾಗಿ ಹೇಳೋಣ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ದೇವರು ಸತ್ಯವನ್ನು ತಿಳಿದುಕೊಳ್ಳುವುದಕ್ಕೆ ಕೊಟ್ಟಿರುವಂಥ ಸಮಯ ಲೋಕದ ಎಲ್ಲ ಜನರಿಗೂ ಕೇವಲ ಒಂದೇ ಒಂದು ನಿಮಿಷ. ಒಂದು ನಿಮಿಷದಲ್ಲಿ ನಾವು ಸತ್ಯವನ್ನು ತಿಳಿದುಕೊಂಡು ಸತ್ಯವಾದ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ನಾವು ರಕ್ಷಣೆ ಹೊಂದಿಕೊಳ್ಬೇಕು. ಆಮೇನ್ ಹಲ್ಲೆಲೂಯಾ. ಒಂದು ನಿಮಿಷದಲ್ಲಿ ದೇಶಸ್ಥಾನ ಹೊಂದ್ಕೋಬೇಕು. ಆಮೇನ್ ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಗೆಲ್ಲವೂ ಕೂಡ ಕೇವಲ ಒಂದು ನಿಮಿಷದ ಮೇಲೆ ಆಧಾರವಾಗಿದೆ. ಯಾಕೆಂದ್ರೆ ತಂದೆ ಆದ ದೇವರು ತನ್ನ ಮೊದಲಿಂಗನಾದ ಯೇಸು ಕ್ರಿಸ್ತನಿಗೆ ಯಾವಾಗ ಹೇಳ್ತಾನೆ, ಮೊದಲಿಂಗನ ನೀನು ಹೋಗಿ ನಿನ್ನ ಮದುವೆಯೊಳಗಿತ್ತೇನ ಕರ್ತ್ಕೊಂಡು ಬಾ ಅಂತ ಹೇಳ್ಬಿಟ್ರೆ ಮುಗೀತು. ಒಂದು ಮಾತು ಯಾವಾಗ ತಂದೆ ಆ ದೇವ್ರ ಯೇಸುಗೆ ಹೇಳ್ತಾರೋ ಈ ಮಾತನ್ನ ಸಡನ್ ಆಗಿ ಯೇಸು ಕ್ರಿಸ್ತನ ಮಧ್ಯ ಆಕಾಶದಲ್ಲಿ ಬರುವವನಾಗಿದ್ದಾನೆ. ಕೃಪೆಯ ಸಭೆ ಆದ ನಮ್ಮೆಲ್ಲರನ್ನ ನಮ್ಮಲ್ಲಿ ವಾಸ ಮಾಡುತ್ತಿರುವ ದೇವರ ಆತ್ಮನ ಇಲ್ಲಿಂದ ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿರ್ತಾನೆ. ಆಮೇನ್ ಹಲ್ಲೆಲೂಯಾ. ನಾವೆಲ್ಲರೂ ಮಧ್ಯ ಆಕಾಶದಲ್ಲಿ ಮೀಟ್ ಆಗಿ ನಾವೆಲ್ಲರೂ ಪರಲೋಕದ ತಂದೆಯ ಸಾಮ್ರಾಜ್ಯವನ್ನ, ಆ ಪರಲೋಕ ರಾಜ್ಯವನ್ನ
ಪ್ರವೇಶ ಮಾಡುವವರಾಗಿರುತ್ತೇವೆ. ಹೀಗೆ ನಾವು ಕರ್ತನೊಂದಿಗೆ ಇದ್ದು ಸದಾಕಾಲ ಆತನನ್ನು ಆರಾಧನೆ ಮಾಡುವಂಥ ಕೂಟದಲ್ಲಿ ಸೇರುವಂಥ ಮಹಾ ಕೃಪೆಯ ಭಾಗ್ಯವನ್ನು ಕೃಪೆಯ ಜನರಿಗೆ ಮಾತ್ರನೇ ಆತನು, ಕೃಪೆಯ ಸಭೆಯ ಜನರಿಗೆ ಮಾತ್ರನೇ ಆತನು ಕೊಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಯಾಕೆಂದರೆ ಧರ್ಮಶಾಸ್ತ್ರದ ಸಭೆಯ ಜನರಾಗಿ ಎಲ್ಲ ಇಸ್ರಾಯೇಲ್ ಜನರು ಇದ್ದಾರೆ. ಅವರಿಗೆ ದೇವರು ಕೊಟ್ಟಿರುವಂಥ ಕಾರ್ಯ, ಅವರು ಉಪದ್ರವ ಕಾಲವನ್ನು ಪ್ರವೇಶ ಮಾಡಲೇಬೇಕು. ಯಾಕಂದರೆ ಅವರಿಗೆ ದೇವರು ಉಪದ್ರವ ಕಾಲವನ್ನು ನೇಮಕ ಮಾಡಿದ್ದಾನೆಂದು ದೇವರು ತನ್ನ ವಾಕ್ಯದಲ್ಲಿ ಆತನ ವಾಗ್ದಾನವನ್ನು ಮಾಡಿದ್ದಾನೆ. ಹಾಗಾಗಿ ಅವರು ಉಪದ್ರವ ಕಾಲವನ್ನು ಸೇರುವಂಥವರಾಗಿರ್ತಾರೆ. ಆದರೆ ಕೃಪೆಯ ಸಭೆ ಆದ ನಾವು ಉಪದ್ರವ ಕಾಲವನ್ನು ಪ್ರವೇಶ ಮಾಡದೆ ಅದಕ್ಕಿಂತ ಮುಂಚೆನೆ ಕರ್ತನ ರಹಸ್ಯ ಭ್ರಮಣದಲ್ಲಿ ಎತ್ತಲ್ಪಡುವಂಥ ಕೃಪೆಯನ್ನೇ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕರಗಳನ್ನು ತಟ್ಟುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಎಂಥ ಒಳ್ಳೆಯ ದೇವರು. ಯಾಕಂದರೆ ನಾವು ಕಷ್ಟಗಳನ್ನು ಹೆಚ್ಚಾಗಿ ಅನುಭವಿಸಬಾರ್ದು, ಅದರಲ್ಲಿ ನಾವು ಸಿಕ್ಕಾಕೋಬಾರ್ದು, ಸೈತಾನನ ಕೈವಶದಲ್ಲಿ ನಾವು ಸಿಕ್ಕಾಕೋಬಾರ್ದು. ಅವನ ಅಸತ್ಯದಲ್ಲಿ ತುಂಬಿರುವ ಲೋಕದಲ್ಲಿ ಪ್ರವೇಶ ಮಾಡದೆ ನಾವು ಸತ್ಯದ ಕಂಪ್ಲೀಟ್ ಸತ್ಯವಾದಂಥ ಲೋಕ, ಅದು ಪರಲೋಕವನ್ನು ಪ್ರವೇಶ ಮಾಡುವಂಥ ಕೃಪೆಯ ಭಾಗ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವೇ ತಂದೆಯಾದ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಸಭೆಗಳನ್ನೆಲ್ಲ ಇಲ್ಲಿವರೆಗೂ ನಡೆಸಬೇಕು. 10 ವರ್ಷ, 20 ವರ್ಷ, 100 ವರ್ಷ ಏನಿಲ್ಲ. ಯೇಸು ಕ್ರಿಸ್ತನ ರಹಸ್ಯ ಭರಣವರೆಗೂ ಮಾತ್ರ ಸಭೆ ನಡೆಸಲ್ಪಡಬೇಕು. ಆಮೇನ್, ಹಲ್ಲೆಲೂಯಾ. ಹಂಗಾದ್ರೆ ರಹಸ್ಯ ಭರಣ ನೆಕ್ಸ್ಟ್ 1 ನಿಮಿಷದಲ್ಲಿ ಇದ್ದರೆ ಆ 1 ನಿಮಿಷದಲ್ಲೇ ನೆರವೇರಿಸಿ ಮುಗಿಸಿ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿ ಎಲ್ಲ ಮಾಡಿ ಮುಗಿಸಿ ಹೋಯ್ತಾ ಇರಬೇಕು. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಸಭೆ ಸೇವೆಗಳು ಎಲ್ಲವೂ ಕೂಡ ನಡೆಯಲ್ಪಡೋದು ಕೊನೆಯ ಅಂತ ಅಂದರೆ ಅದು ರಹಸ್ಯ ಭರಣವರೆಗೂ ಮಾತ್ರನೇ. ಆಮೇನ್, ಹಲ್ಲೆಲೂಯಾ. ಅಲ್ಲಿಗೆ ಕೃಪೆಯ ಸಭೆಯ ಕಾಲನೇ ಅಂತ್ಯಗೊಳಿಸ್ಬಿಡ್ತಾನೆ ದೇವರು. ಧರ್ಮಶಾಸ್ತ್ರದ ಸಭೆಯ ಕಾಲವನ್ನು ಆರಂಭ ಮಾಡ್ತಾನೆ. ಹಾಗಾಗಿ ಇಸ್ರಾಯೇಲ್ ಜನರು 3ನೇ ದೇವಸ್ಥಾನವನ್ನು ಇಸ್ರಾಯೇಲ್ ದೇಶದಲ್ಲೇ ಕಟ್ಟುವವರಾಗಿರ್ತಾರೆ. ಆಮೇನ್, ಹಲ್ಲೆಲೂಯಾ. ಆಗ ದೇವರು ಅಲ್ಲಿ ವಾಸ ಮಾಡುವವನಾಗಿರ್ತಾನೆ. ಹಾಗಾಗಿ ದೇವರಾತ್ಮ ಈಗ ನಮ್ಮಲ್ಲಿ ವಾಸ ಮಾಡ್ತಾನೆ. ನಮ್ಮ ಕೃಪೆ ಸಭೆಯಲ್ಲಿ ವಾಸ ಮಾಡ್ತಿರೋದ್ರಿಂದ ಧರ್ಮಶಾಸ್ತ್ರದ ಸಭೆಯ ಸಂಗಡ ದೇವರ ಆತ್ಮನು ವಾಸ ಮಾಡೋದಿಲ್ಲ. ಅದು ದೇವರ ನಿಯಮವಾಗಿದೆ. ಆದ್ದರಿಂದ ಈಗ ಕೃಪೆ ಸಭೆಯಲ್ಲಿ ವಾಸ ಮಾಡೋವರೆಗೂ ಧರ್ಮಶಾಸ್ತ್ರ ಸಭೆ ಕಟ್ಟಕ್ಕೆ ದೇವರ ಆತ್ಮ ಬಿಡೋದೇ ಇಲ್ಲ. ಯಾವಾಗ ಕೃಪೆ ಸಭೆ ಎತ್ತಲ್ಪಡುತ್ತೋ ಆಗ ದೇವರ ಆತ್ಮನೇ ಪರ್ಮಿಷನ್ ಕೊಟ್ಬಿಡ್ತಾನೆ. ನೀವು 3ನೇ ದೇವಸ್ಥಾನ ಕಟ್ಟರು, ನಿಮ್ಮಲ್ಲೇ ಬಂದು ನಾನು ವಾಸ ಮಾಡ್ತೀನಿ ಎಂಬುದಾಗಿ ದೇವರ ಆತ್ಮನ ಹೋಗಿ ಅಲ್ಲಿ ವಾಸ ಮಾಡುವವರಾಗಿರ್ತಾರೆ. ಆಮೇನ್, ಹಲ್ಲೆಲೂಯಾ. ಅದುವೇ ದೇವರ ಮಂಜೂಷವಾಗಿರುತ್ತೆ. ಆಮೇನ್, ಹಲ್ಲೆಲೂಯಾ. ಹೀಗೆ ದೇವರು ಅದಾದ ಕಾಲಘಟ್ಟಕ್ಕೆ ತನ್ನ ನಿಯಮಗಳನ್ನು ಆತನು ಏನು ಬೇಕಾದರೂ ಬದಲಾಯಿಸ್ಬೋದು. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ಈಗ ದೇವರ ನಿಯಮ ಕೃಪೆ ಸಭೆಯಲ್ಲೇ ವಾಸ ಮಾಡಬೇಕನ್ನೋದಿದೆ. ಹಾಗಾಗಿ ಆತನ ನಿಯಮದಂತೆ, ಆತನ ಆಜ್ಞೆಯಂತೆ, ಆತನ ವಾಕ್ಯದಂತೆ, ಆತನ ವಾಗ್ದಾನದಂತೆ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ನಿಮಗೆ ಅದು ಗೊತ್ತಿಲ್ಲವೋ ನೀವು ದೇವರ ಆಲಯವಾಗಿದ್ದೀರಿ ಎಂದು. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಕೃಪೆ ಸಭೆಯಲ್ಲಿ ನಾವೇ ಈಗ ಆಲಯ. ಆಮೇಲೆ ಧರ್ಮಶಾಸ್ತ್ರದಲ್ಲಿ ಯಾರು ಆಲಯ ಎಂಬುದಾಗಿ ದೇವರ ಆತ್ಮ ಎಲ್ಲೂ ಮಾತಾಡಲ್ಲ. ಇಸ್ರಾಯೇಲ್ ದೇಶದಲ್ಲಿ ಕಟ್ಟಲ್ಪಡುವಂಥ ಸಭೆಯಲ್ಲೇ ದೇವರಾತ್ಮ ವಾಸ ಮಾಡ್ತಾನೆ. ಅದುವೇ ನಿಮ್ಮ ಆಲಯ, ಅಲ್ಲಿ ಬಂದು ನೀವು ಆರಾಧನೆ ಮಾಡಿ ಎಂಬುದಾಗಿ ದೇವರು ಅಲ್ಲಿ ನಿಯಮನ ಹೊಡಿಸಿರ್ತಾನೆ. ಹಾಗಾಗಿ ಎಲ್ಲ ಇಸ್ರಾಯೇಲ್ ಜನರು, ಎಲ್ಲ 12 ಕುಲದ ಜನರು ಕೂಡ ಅಲ್ಲಿ ಬಂದು ದೇವರನ್ನು ಆರಾಧನೆ ಮಾಡಬೇಕು. ಅದು ದೇವರು ಅವರಿಗೆ ಕೊಟ್ಟ ನಿಯಮವಾಗಿದೆ. ಅದನ್ನು ಅವರೇ ನೆರವೇರಿಸಬೇಕು. ನಮಗೆ ಕೊಟ್ಟ ನಿಯಮ ದೇವರನ್ನ ಎಲ್ಲಿ ಒಬ್ಬರು ಇಬ್ಬರು ನನ್ನ ಹೆಸರು ಬಂದು ಕೂಡಿ ಪ್ರಾರ್ಥನೆ ಮಾಡ್ತೀರ ಅವರ ಮಧ್ಯದಲ್ಲಿ ನಾನು ಬಂದು ವಾಸ ಮಾಡ್ತೇನೆ ಅಂತ ಹೇಳ್ತೇನೆ. ಹಾಗಾದರೆ ಇಡೀ ಜಗತ್ತಿನಲ್ಲಿ ಯಾವ ಭೂಗರ್ಭದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ದೇವರಾತ್ಮ ಅಲ್ಲೂ ಬರ್ತಾರೆ. ಮನೇಲಿ ಪ್ರಾರ್ಥನೆ ಮಾಡಿದ್ರು ಅಲ್ಲೂ ಬರ್ತಾರೆ. ಗುಡಿಸಲಲ್ಲಿ ಪ್ರಾರ್ಥನೆ ಮಾಡಿದ್ರು ಅಲ್ಲೂ ಬರ್ತಾರೆ. ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಅಲ್ಲೂ ಬರ್ತಾರೆ. ಗ್ರೌಂಡಲ್ಲಿ ಪ್ರಾರ್ಥನೆ ಮಾಡಿದ್ರು ಅಲ್ಲೂ ಕೂಡ ದೇವರ ಆತ್ಮರು ಬರ್ತಾರೆ. ಈಗ ಅನ್ಲಿಮಿಟೆಡ್ ಆಗಿ ದೇವರಾತ್ಮನು ಎಲ್ಲ ಸ್ಥಳಗಳಲ್ಲೂ ಬಂದು ವಾಸ ಮಾಡುವಂಥ ಕಾಲ ಇದುವೇ ಕೃಪೆಯ ಕಾಲ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲ್ಲ. ಅದನ್ನು ನಂಬರ್ ಮಾತನಾಡ್ಕೊಂಡು ತಟ್ಟುತ್ತಾ ದೇವನಾಮನ ಮಹಿಮೆ ಪಡಿಸುವವರಾಗಿರೋಣ. ಆದ್ದರಿಂದ ಕೃಪೆಯ ಕಾಲ ಬಹಳ ವಿಶೇಷತೆಯನ್ನು ಒಳಗೊಂಡಂಥ ಕಾಲ. ಈ ಕೃಪೆಯ ಕಾಲದಲ್ಲೇ ದೇವರು ಕೃಪೆಯ ಸಭೆಯಾದ ನಮ್ಗೆ ಹೇಳ್ತಾ ಇದ್ದಾನೆ, ನೀವು ಸತ್ಯದವನ್ನು ಅನುಸರಿಸಬೇಕು, ನೀವು ಸತ್ಯವನ್ನು ತಿಳಿದುಕೊಳ್ಬೇಕು ಎಂಬುದಾಗಿ. ಆಮೇಲೆ ಯಾಕೆಂದರೆ ಲೋಕದಲ್ಲಿರುವವರು ಅವರು ಸುಳ್ಳನ್ನು ತಿಳಿದುಕೊಳ್ತಾರೆ, ಸುಳ್ಳನ್ನು ನಂಬುತ್ತಾರೆ, ಸುಳ್ಳಿಗೆ ಅಡ್ಡ ಬೀಳುವವರಾಗಿರ್ತಾರೆ. ಆಮೇಲೆ ಹಲ್ಲೆಲೂಯಾ. ಆದರೆ ನಾವು
ಕೃಪೆ ಸಭೆಯಾದ ಜನರಿಗೆ ದೇವರು ಹೇಳೋದು, ನೀವು ಸತ್ಯವನ್ನು ತಿಳ್ಕೊಳ್ಬೇಕು, ಸತ್ಯವಾದ ನನ್ನಲ್ಲಿ ನೀವು ನಡಿಬೇಕು, ನನ್ನಲ್ಲಿ ನೀವು ಜೀವಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಆದ್ದರಿಂದ ನಾನೇ ಸತ್ಯ ಎಂಬುದಾಗಿ. ಹಾಗಾದರೆ ಯೇಸು ಕ್ರಿಸ್ತನೊಬ್ಬನೇ ಈ ಜಗತ್ತಿನಲ್ಲಿ ನಾನೇ ಸತ್ಯ ಎಂಬುದಾಗಿ ಹೇಳಿರುವಂಥ ದೇವರು ಇರುವುದಾದರೆ ಆತನು ನಜರೇತಿನ ಯೇಸು ಕ್ರಿಸ್ತನು ಮಾತ್ರನೇ ಆಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಈ ಯೇಸುವಿನ ಮುಖಾಂತರವಾಗಿ ನಮಗೆ ಏನು ಬಂದಿದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಯೋಹಾನ 10ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 10:9 ದೇವರ ಆತನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಿದ್ದಾನೆ. ಐ ಆಮ್ ದ door, by me if any man enter in, he shall be saved, and shall go in and out and find future. ಯೋಹಾನ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ನಾನೇ ಆ ಬಾಗಿಲು, ನನ್ನ ಮೂಲಕವಾಗಿಯೂ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ನಾನೇ ಬಾಗಿಲು. ಹಾಗಾದರೆ ಯಾವುದಕ್ಕೆ ಯೇಸು ಕ್ರಿಸ್ತನು ಬಾಗಿಲಾಗಿದ್ದಾನೆ ಎಂಬುದಾಗಿ ಇರುವುದಾದರೆ ಆತನು ಸತ್ಯಕ್ಕೆ ಬಾಗಿಲಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಎಲ್ಲರೂ ಹೇಳಿ, ಯೇಸು ಕ್ರಿಸ್ತನು ಯಾವುದಕ್ಕೆ ಬಾಗಿಲಾಗಿದ್ದಾನೆ? ಸತ್ಯಕ್ಕೆ ಬಾಗಿಲು. ಹಾಗಾದರೆ ಯೇಸುವಿನಲ್ಲಿ ಬಂದರೆ ನಮಗೆ ಸತ್ಯ ಗೊತ್ತಾಗುತ್ತದೆ. ಆಮೆನ್, ಹಲ್ಲೆಲೂಯಾ. ಇಫ್ ಯು ಕಮ್ ಟು ಜೀಸಸ್ ಯು ವಿಲ್ ನೋ ದ ಟ್ರೂತ್. ಆಮೆನ್. ronghong ni lai dong hai shu mang twin ni ju ji do jing li. आमेन, हालेलुया. यदि आप यीशु के पास आते हैं तो आपको सच्चाई का पता चल जाएगा. आमीन, हालेलुया. सभी बोले यीशु मसीह के, जब यीशु के पास तुम आओ फिर वो सत्य हो, सच्चा है तो तुमको समझ होता, नहीं तो तुमको नहीं समझ होता. तुम झूठ वो सत्य से शैतान तुमको बोलेगा. आमीन, हालेलुया. उसी कारण से तुम सच्चा यीशु है. हमें यीशु के पास तुम आया तो यीशु तुमको सभी बोलता, क्या सत्य है क्या झूठ है, सभी वो तुम्हारे साथ बात करेगा. आमीन, हालेलुया. ಹಾಗಾದರೆ ಯೇಸು ಕ್ರಿಸ್ತನೇ ಹೇಳ್ತಾ ಇದ್ದಾನೆ, ನಾನೇ ಸತ್ಯ ಆಗಿದ್ದೇನೆ ಎಂಬುದಾಗಿ. ಆಮೆನ್, ஹalleluya. நீங்கள் எல்லாமே இயேசு கிட்ட வந்தால் உண்மை உமக்கு அறியும். ஆமென், ஹalleluya. இயேசு விட்டு அதுக்கள் వనల్ సత్యం அறியும். ఆమెన్, హల్లెలూయా. మీరు యేసు దగ్గరికి వస్తే మీకు నిజం తెలుస్తుంది. ఆమెన్, హల్లెలూయా. యేసయ్య దగ్గర రాకపోతే మీకేం తెలుస్తుంది? అబద్ధమే తెలుసుకుంటారు, అబద్ధమే సత్యమని నమ్ముతారు. ఆమెన్, హల్లెలూయా. అలాగైతే యేసు దగ్గర మీరు రావాలా. యేసు దగ్గర వస్తే అప్పుడు మీకు సత్యం తెలుస్తుంది. ఆ సత్యం యేసయ్య అయి ఉన్నాడు. యేసయ్య మిమ్మల్ని సత్యంలోకి నడిపించే మహా గొప్ప దేవుడై ఉన్నాడు. అదే ನಂಬೆವಾರ దగ్గరగా ಆಮೆನ್ చెప్పండి. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯೇಸುವಿನ ಬಳಿಗೆ ಬಂದರೆ ನಿಮಗೆ ಸತ್ಯ ಗೊತ್ತಾಗುತ್ತೆ. ಯೇಸುವಿನ ಬಳಿಗೆ ಬರದೇ ಇರೋರಿಗೆಲ್ಲ ಏನು ಗೊತ್ತಾಗುತ್ತೆ? ಹಾಗಾದ್ರೆ ಸುಳ್ಳು 100% ಗೊತ್ತಾಗುತ್ತೆ. ಸೈತಾನ ಸುಳ್ಳೇ ಸತ್ಯ ಅಂತ ನಂಬಿಸಕ್ಕೆ ಅಂತಾನೆ ಅವನು ಇದ್ದಾನೆ. ಅವನನ್ನು ಇಟ್ಟಿರೋದು ಕೂಡ ದೇವರು ಅದಕ್ಕೇನೆ. ಆಮೇಲೆ ನಾಲಲ್ಲಿ ಇದೆಲ್ಲ ದೇವರು ಡಿಸೈನೇ. ಯಾಕೆಂದರೆ ಸೈತಾನನ್ನು ಸೃಷ್ಟಿ ಮಾಡಿದ್ದು ಯಾರು? ದೇವ್ರೆ. ಆಮೇಲೆ ನಾಲೆಲೂಯ. ಅವನಿಗೋಗಿ ಅವನವನೇ ಸೃಷ್ಟಿ ಮಾಡ್ಕೊಳಕ್ಕೆ ಅವನು ದೇವರಲ್ಲ, ದೇವರೊಬ್ಬನೇ. ಆತನೇ ಸೃಷ್ಟಿ ಆದವನು. ಆಮೇಲೆ ಹಾಲೆಲೂಯ. ಆಗ ಸೈತಾನನ್ನು ಸೃಷ್ಟಿ ಮಾಡಿದ್ಯಾರು? ದೇವ್ರೆ. ಸೈತಾನನ್ನು ಇದುವರೆಗೂ ಬದುಕಕ್ಕೆ ಕೊಟ್ಟಿದ್ಯಾರು? ದೇವ್ರೆ. ಯಾಕೆ? ನೀವು ಸತ್ಯ ತಿಳ್ಕೊತಿರೋ ಸುಳ್ಳು ತಿಳ್ಕೊತಿರೋ ಎಂಬುದಾಗಿ ಆತನೇ ಟೆಸ್ಟಿಗೆ ಬಿಟ್ಟಿದ್ದಾನೆ. ಭೂಮಿ ಎಲ್ಲ ಜನರಿಗೂ ಸತ್ಯ ಯಾರು ಹುಡುಕ್ತಾರೋ ಅವರು ದೇವ್ರನ್ನ ನಂಬ್ತಾರೆ, ಸುಳ್ಳನ್ನ ಯಾರು ಹುಡುಕ್ತಾರೋ ಅವರು ಸೈತಾನ ನಂಬ್ತಾರೆ. ಸೈತಾನ ನಂಬುದು ನಿನ್ನ ಕತೆ ಮುಗೀತು. ದೇವ್ರನ್ನ ನಂಬದೆ ನಿನ್ನ ಕತೆ ದೇವರಲ್ಲೇ ಆರಂಭ ಆಗುತ್ತೆ. ಅದನ್ನು ನಂಬೋರು ಮಾತ್ರ ನಾವು ಕರ್ಕೊಂಡು ತಟ್ಟುತ್ತಾ ದೇವ್ರ ನಾಮವನ್ನು ಮಹಿಮೆ ಪಡಿಸುವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ನೀವು ಈ ದಿನ ಆ ಸತ್ಯವನ್ನು ನಂಬಿದ್ದೀರಾ?
ಆಮೇನ್ ಅಂತೀರ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಹೊರಗಿನವರು ಇನ್ನೂ ಸತ್ಯನ ನಂಬೇ ಇಲ್ಲ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಆ ಸತ್ಯದ ಕುರಿತಾಗಿ ಸತ್ಯವನ್ನ ತಿಳಿದುಕೊಂಡು ಅವರೇ ಹೇಳ್ಬೇಕು ಇದೇ ಸತ್ಯ ಅಂದ್ರೆ. ಆಮೇನ್ ಹಾಲೆಲೂಯ. ಸತ್ಯವನ್ನ ತಿಳಿದುಕೊಳ್ಳೋರು ಅವರು ಹೇಳೋದೇನು ಸುಳ್ಳೇ ಹೇಳ್ತಾರೆ, ಇನ್ನು ಹೇಳ್ತಾರೆ. ಆಮೇಲೆ ಸತ್ಯ ಗೊತ್ತಿದ್ರೆ ತಾನೇ ಹೇಳಕ್ಕೆ. ಅದರಿಂದ ಏಸು ಹೇಳ್ತಾ ಇದ್ದಾನೆ ಇಲ್ಲಿ, ಏಸುನಲ್ಲಿ ಬಂದರೆ ನಿಮ್ಗೇನು ಗೊತ್ತಾಗುತ್ತೆ, ಸತ್ಯ ಗೊತ್ತಾಗುತ್ತೆ. ಏಸುನಲ್ಲಿ ಬಂದಿಲ್ಲ ಅಂದರೆ ನಿಮ್ಗೇನು ಗೊತ್ತಾಗುತ್ತೆ, ಸುಳ್ಳೇ ಗ್ಯಾರಂಟಿ ಗೊತ್ತಾಗುತ್ತೆ ನಿಮಗೆ, ಇನ್ನೇನು ಸತ್ಯ ಗೊತ್ತಾಗಲ್ಲ. ಆಮೇಲೆ ನಾಳೆ ಈಗಲೂ ಲೋಕದಲ್ಲಿ ಎಲ್ಲ ಸ್ಕೂಲ್ ಮಕ್ಳಿಗೂ ಕೂಡ ಸೈತಾನ ಹೇಳಿಸ್ಕೊಡ್ತಾ ಇರೋದು ಮನುಷ್ಯ ಯಾವುದರಿಂದ ಬಂದ, ಮಂಗನಿಂದ ಮಾನವಾದ. ಅಲ್ಲೆಲೂಯ. ಮಂಕಿ ಟು ಮ್ಯಾನ್ ಕಮಿಂಗ್ ಅಂತ ಹೇಳ್ತಿ ನಂಬಿಸ್ಬಿಟ್ಟವ್ನು ಆಲ್ರೆಡಿ. ಎಲ್ಲ ಸ್ಕೂಲ್ ಮಕ್ಕಳು ಇದನ್ನೇ ಓದ್ತವ್ರೆ, ಇದನ್ನೇ ನಂಬಿಬಿಟ್ಟವ್ರೆ. ಆಮೇಲೆ ನಾಳೆ ಹಾಗಾದ್ರೆ ದೇವ್ರ ವಾಕ್ಯ ಏನು ಹೇಳುತ್ತೆ, ದೇವ್ರೇನು ಹೇಳ್ತಾ ಇದ್ದಾನೆ, ಮನುಷ್ಯನ ಸೃಷ್ಟಿ ಮಾಡಿದ್ದೆ ನಾನು ಎಂಬುದಾಗಿ ದೇವರಲ್ಲಿ ವಾಕ್ಯದಲ್ಲಿ ಮಾತನಾಡ್ತಾನೆ. ಆಮೇಲೆ ಹಾಳಲ್ಲಿ ಹಾಗಾದ್ರೆ ಸೈತಾನ ಲೋಕದಲ್ಲಿ ಏನು ಹೇಳ್ಕೊಡ್ತಾನೆ, ಒಂದೊಂದೇ ಸುಳ್ಳನ್ನ ಹೇಳ್ಕೊಡ್ತಾನೆ. ಎಲ್ಲಿಂದ 1ನೇ ಕ್ಲಾಸ್ 2ನೇ ಕ್ಲಾಸ್ ಸ್ಕೂಲ್ ಮುಖಾಂತರನೇ ಏನು ಹೇಳ್ಕೊಡ್ತಾನೆ, ಸುಳ್ಳನ್ನ ಹೇಳ್ಕೊಡ್ತವನೆ. ಸಭೆಯ ಜನರೇ, ನೀವು ನಿಮ್ಮ ಮಕ್ಕಳಿಗೆ ಸತ್ಯ ಹೇಳ್ಕೊಡಿ. ಸೈತಾನ ಸ್ಕೂಲ್ ಮುಖಾಂತರ ಏನು ಹೇಳ್ಕೊಡ್ತಾನೆ, ಸುಳ್ಳು ಹೇಳ್ಕೊಟ್ಟವನೆ. ಆಲ್ರೆಡಿ ನಾವು ಓದಿದ ಸ್ಕೂಲ್ಗಳಲ್ಲೂ ಅದೇ ಪಾಠ, ಇವಾಗ ಓದ್ತಿರೋರ್ಗೂ ಕೂಡ ಅದೇ ಪಾಠ. ಏನು ಪಾಠ, ಸುಳ್ಳಿನ ಪಾಠಗಳು ಕೂಡ ಕೆಲವೊಂದು ಇದ್ದಾವೆ, ಕೆಲವೊಂದು ಸತ್ಯಗಳು ಕೂಡ ಇದ್ದಾವೆ. ಯಾಕಂದ್ರೆ ಸೈತಾನ ಎಲ್ಲ ಮಿಕ್ಸು, ಅವನ್ನೆಲ್ಲ ಮಿಕ್ಸ್ ಮಾಡಿ ಸುಳ್ಳನ್ನ ಬಿತ್ತನೆ ಮಾಡ್ಬಿಡ್ತಾನೆ. ಆಮೇಲೆ ಅಲ್ಲಿ ಗೋಧಿ ಎಲ್ಲೇ ಹುಟ್ಟುತ್ತೋ ಅಲ್ಲೇ ಏನು ಹುಟ್ಟಿಸ್ತಾನೆ, ಅಣಜಿಯನ್ನು ಹುಟ್ಟೋ ಥರ ಅವನು ಮಾಡಿಬಿಡ್ತಾನೆ. ಅಣಜಿ ಬಂದು ಬಿತ್ತನೆ ಮಾಡಿಬಿಡ್ತಾನೆ. ಆಮೇಲೆ ಆಲ್ರೆಡಿ ಆದ್ರಿಂದ ತಂದೆ ತಾಯಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಸತ್ಯವನ್ನ ಹೇಳ್ಕೊಡಿ. ಮನುಷ್ಯ ಯಾವ್ದ್ರಿಂದ ಬಂದ ಅಂತ ಹೇಳ್ತಾರೆ, ಲೋಕದವರು, ಲೋಕದ ಸ್ಕೂಲ್ಗಳು ಎಲ್ಲ ಹೇಳ್ಕೊಡೋದು ಮಂಗನಿಂದನೇ ಮನುಷ್ಯ ಬಂದ ಎಂಬ ಹೇಳ್ಕೊಡ್ತಾರೆ. ಹಾಗಾದರೆ ತಂದೆ ತಾಯಿಗಳಾದ ನೀವು ದೇವ್ರೇನು ಹೇಳ್ತಾ ಇದ್ದಾನೆ ನಿಮಗೆ ಸತ್ಯವೇದದಲ್ಲಿ, ಅದನ್ನು ನೀವು ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೇಕು. ಹೇಳ್ಕೊಟ್ಟಿಲ್ಲ ದೇವ್ರ ಹತ್ರ ನಿಮ್ಮನ್ನು ದೇವರೇ ನಿಮಗೆ ಪ್ರಶ್ನೆ ಕೇಳ್ತಾನೆ, ನೀನು ಯಾಕೆ ಹೇಳ್ಕೊಟ್ಟಿಲ್ಲ ಸತ್ಯ, ನಿನಗೆ ಗೊತ್ತಿಲ್ವಾ, ನಿನಗೆ ಸಭೆಯಲ್ಲಿ ನಾನು ಹೇಳ್ಕೊಡ್ಲಿಲ್ವ, ಸಭೆಯಲ್ಲಿ ನಿನ್ನ ಹತ್ರ ಮಾತನಾಡಲಿಲ್ವ ಎಂಬುದಾಗಿ ಆತನು ನಿಮ್ಮನ್ನು ಎಚ್ಚರಿಸುವವನಾಗಿರ್ತಾನೆ. ಆತನು ನಿಮ್ಮ ಹತ್ರ ಲೆಕ್ಕವನ್ನು ಕೇಳುವವನಾಗಿರ್ತಾನೆ. ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು, ಮಗಳೇ ನಿಮಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಂತೆ ಮಂಗನಿಂದ ಮನುಷ್ಯ ಬರಲಿಲ್ಲ, ಮನುಷ್ಯನನ್ನು ದೇವರೇ ಭೂಮಿಯಲ್ಲಿ ಸೃಷ್ಟಿ ಮಾಡಿದನು. ಆದ್ದರಿಂದ ಮನುಷ್ಯ ಬಂದದ್ದು ದೇವರಿಂದ ಎಂಬುದಾಗಿ ನೀವು ಹೇಳ್ಕೊಡ್ಬೇಕು. ಅದು ನಿಜವಾದ ಸತ್ಯ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲಾದ ನಂಬರ್ ಮಾತು ನಾವು ಕಲನ ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವರಾಗಿರೋಣ. ಆಮೇನ್ ಹಾಲೆಲೂಯ. ಯಾಕಂದ್ರೆ ದೇವರೇ ಸತ್ಯವಾಗಿದ್ದಾನೆ. ಆತನು ಸತ್ಯವೇದದಲ್ಲಿ ಬರೆಸಿರೋದು ಎಲ್ಲವೂ ಸತ್ಯನೇ, ಬೈಬಲಲ್ಲಿ ಎಲ್ಲ ಇರೋದೇನು ಸತ್ಯ. ಆಮೇನ್ ಹಾಲೆಲೂಯ. ಆದ್ದರಿಂದ ನಾವು ಕೂಡ ನಮ್ಮ ತಲೆಮಾರುಗಳಿಗೂ ಕೂಡ ನಾವೇನು ಹೇಳ್ಕೊಡ್ಬೇಕು, ಸತ್ಯವನ್ನು ಹೇಳ್ಕೊಡ್ಬೇಕು. ಆಮೇನ್ ಹಾಲೆಲೂಯ. ನಾವು ಸತ್ಯದಲ್ಲಿ ನಿಲ್ಲಬೇಕು, ನಮ್ಮ ತಲೆಮಾರುಗಳನ್ನು ಸತ್ಯದಲ್ಲಿ ನಿಲ್ಲಿಸುವವರಾಗಿರ್ಬೇಕು. ಯಾಕಂದ್ರೆ ಸೈತಾನ ಅವನು ಸುಳ್ಳುಗಾರ, ಸತ್ಯದಲ್ಲಿ ಅವನು ನಿಂತಿಲ್ಲ ಎಂಬುದಾಗಿ ದೇವ್ರ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಅವನ ಯಂತ್ರದಲ್ಲಿ ನಿಂತ, ಸತ್ಯದಲ್ಲಿ ನಿಂತಿಲ್ಲ ಅಂದ್ರೆ ಸುಳ್ಳಲ್ಲಿ ನಿಂತವನೇ ಅಂತಾನೆ 100% ಅರ್ಥ. ಆಮೇಲೆ ಹಾಲೆಲೂಯ. ಹಾಗಾಗಿ ನೀವು ತಂದೆ ತಾಯಿಗಳಾದ ನೀವು ಎದ್ರಲ್ಲಿ ನಿಂತಿರ್ಬೇಕು, ಸತ್ಯದಲ್ಲಿ ನಿಂತಿರ್ಬೇಕು. ಅಕಸ್ಮಾತ್ ಸತ್ಯದಲ್ಲಿ ನಿಂತಿಲ್ಲ ಅಂದ್ರೆ ಏನರ್ಥ, ಸುಳ್ಳಲ್ಲಿ 100% ನಿಂತಿದ್ದೀರ ಅನ್ನೋದು ಅರ್ಥ ಆಗೋಗುತ್ತೆ. ಆದ್ದರಿಂದ ನೀವು ಸತ್ಯದಲ್ಲಿ ನಿಲ್ಲಬೇಕು. ನಂತರ ನಿಮ್ಮ ಮಕ್ಕಳನ್ನು ಕೂಡ ನೀವು ಸತ್ಯದಲ್ಲಿ ನಿಲ್ಲಿಸುವವರಾಗಿರ್ಬೇಕಂದ್ರೆ ಸತ್ಯವನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಹೇಳಿದಾಗ ಅವ್ರು ಕೇಳುವವರಾಗಿರ್ತಾರೆ. ಆಮೇಲೆ ಹೇಳ್ಕೊಟ್ಟಿಲ್ಲ ಅಂದರೆ ಇನ್ನೆಲ್ಲಿ ಕೇಳ್ತಾರೆ. ಆಮೇಲೆ ಹಾಲೆಲೂಯ. ಸ್ಕೂಲಲ್ಲೂ ಕೂಡ ಪಾಠ ಹೇಳ್ಕೊಟ್ರೆ ಟೀಚರ್ಗಳು ಮಕ್ಳಿಗೆ ಕೇಳ್ತಾರೆ, ಪಾಠನೇ ಹೇಳ್ಕೊಟ್ಟಿಲ್ಲ ಟೀಚರ್ಗಳು ಅಂದರೆ ಮಕ್ಳು ಇನ್ನೆಲ್ಲಿ ಪಾಠ ಕೇಳ್ತಾರೆ. ಜಾಲಿಯಾಗಿ ಆಟ ಆಡೋಣ ಬಾ ಎಂಬುದಾಗಿ ಹುಡುಗರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಆಟನೇ ಆಡ್ಕೊಂಡಿರ್ತಾರೆ. ಆಮೇಲೆ ಹಾಲೆಲೂಯ. ಹಾಗೆ ದೇವರು ಕೂಡ ನಿಮಗೆ ಸತ್ಯವನ್ನು ತನ್ನ ಸಭೆಯ ಮುಖಾಂತರ ಮಾತನಾಡಿದಾಗ ನೀವು ಆ ಸತ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಡಿಬೇಕು. ಆ ಸತ್ಯದಲ್ಲಿ ನೀವು ನಿಲ್ಲುವವರಾಗಿರ್ಬೇಕು. ಆ ನಂತರ ನಿಮ್ಮ ಮಕ್ಕಳನ್ನು ನೀವೇ ನಿಲ್ಲಿಸುವಂತೆ ಅವರ ಸಂಗಡ ದೇವರ ವಾಕ್ಯವನ್ನು ನೀವು ಮಾತನಾಡಬೇಕು, ಅವ್ರಿಗೆ ತಿಳಿಯಪಡಿಸ್ಬೇಕು. ಆಮೇಲೆ ಹಾಲೆಲೂಯ. ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ನೀವು ಅವರಿಗೆ ಸರಿಯಾಗಿ ಬೋಧಿಸುವಂಥ ತಂದೆ ತಾಯಿಗಳಾಗಿ ಇರಬೇಕೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್ ಹಾಲೆಲೂಯ. ಹಾಗಾದ್ರೆ ಸತ್ಯಕ್ಕೆ ಬಾಗಿಲು ಯಾರಾಗಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಗಾದ್ರೆ ಸುಳ್ಳಿಗೆ ಬಾಗಿಲು ಯಾರು, ಅವನೇ ಸೈತಾನಾಗಿದ್ದಾನೆ.
ಅವನಲ್ಲಿ ಹೋಗೋರು ಎಲ್ಲರೂ ಏನು ತಿಳ್ಕೊಳ್ತಾರೆ? ಸುಳ್ಳನ್ನೇ ತಿಳ್ಕೊಳ್ತಾರೆ. ಆಮೇನ್ ಹಲ್ಲೆಲೂಯಾ. ಆದ್ರಿಂದ ಸತ್ಯವಾದ ಬಾಗಿಲು ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನಲ್ಲಿ ನೀವು ಬಂದರೆ ಸತ್ಯ ಯಾವುದೆಂಬುದು ನಿಮಗೆ ಗೊತ್ತಾಗುತ್ತೆ. ಆಮೇನ್ ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ಮುಂದುವರೆದ ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದೆ, ನನ್ನ ಮೂಲಕವಾಗಿ ಹೊರತು ಯಾವನಾದರೂ ಒಳಗೆ ಬಂದರೆ ಅವನು ಮೇವನ್ನು ಕಂಡುಕೊಳ್ತಾನೆ ಮತ್ತು ಸುರಕ್ಷಿತವಾಗಿರುತ್ತಾನೆ. ಸುರಕ್ಷಿತವಾಗಿ ಹೊರಗು ಹೋಗ್ತಾ ಬರ್ತಾ ಅವನು ಮೇವನ್ನು ಕಂಡುಕೊಂಡು ನನ್ನ ಸಂಗಡ ಇರ್ತಾನೆ ಎಂಬುದೇ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಸತ್ಯವಾದ ಯೇಸುವಿನಲ್ಲಿ ತಿಳ್ಕೊಂಡು ಒಂದು ಸಾರಿ ಸತ್ಯ ನೀವು ತಿಳ್ಕೊಂಡ್ರೆ ಸತ್ಯದಲ್ಲಿ ನೀವು ನಡೀತೀರಾ, ಸತ್ಯದಲ್ಲಿ ನೀವು ಓಡಾಡ್ತೀರಾ, ಸತ್ಯದಲ್ಲಿ ನೀವು ನೆಲೆ ನಿಲ್ತೀರಾ. ಆಮೇನ್ ಹಲ್ಲೆಲೂಯಾ. ಯಾಕಂದ್ರೆ ಸೌಲನು ಪೌಲನಾಗಕ್ಕಿಂತ ಮುಂಚೆ ಅವನ ಅಸತ್ಯವನ್ನು ತಿಳ್ಕೊಂಡಿದ್ದನು. ಹಾಗಾಗಿ ಸಭೆ ಜನರು ಸಿಕ್ಕಿದ್ರು ಕಂಡ್ರು ಅವ್ರ ವಿಷಯ ಗೊತ್ತಾದ್ರೂ ಕೂಡ ಹೋಗಿ ಅಡ್ಡಾಡ್ಸ್ಕೊಂಡು ಅವ್ರನ್ನ ಬಡ್ದು ಜೈಲಿಗೆ ಎಳ್ಕೊಂಡು ಹೋಗಿ ಹಾಕ್ಬಿಡ್ತಿದ್ದ. ಆಮೇಲೆ ಹಾಲಲ್ಲಿ ಇಂಥ ಕಠಿಣವಾದಂಥ ವ್ಯಕ್ತಿ ಸೌಲನಾಗಿದ್ದನು. ಆಮೇಲೆ ಹಾಲಲ್ಲಿ ದೇವರು ಅವನನ್ನು ಒಂದು ದಿನ ಡಿಸೈಡ್ ಮಾಡಿದ್ರು, ನಾನು ದರ್ಶನ ನೀನು ಕೊಡ್ತೀನಿ, ಅವಾಗ ನೀನು ಸತ್ಯ ತಿಳ್ಕೊಳ್ತೀಯ ನನ್ನ ಮನೆ ಪೌಲ ಅಂತ ಹೇಳಿ ದೇವರು ಸೌಲನಿದ್ದ ಅವನನ್ನು ಫಲನಾಗಿ ಬದಲಾಯಿಸ್ತಾನೆ. ಆಮೇಲೆ ಹಾಲಲ್ಲಿ ದೇವರು ಅವನಿಗೆ ದರ್ಶನ ಕೊಟ್ಟ ನಂತರ ಅವನ ಸತ್ಯವನ್ನು ತಿಳ್ಕೊಂಡ್ಬಿಟ್ಟ. ಆಮೇಲೆ ಹಾಲಲ್ಲಿ ಸತ್ಯ ತಿಳ್ಕೊಂಡ್ಮೇಲೆ ಅವನು ಸತ್ಯವಾದ ಯೇಸುವಿನ ಬಗ್ಗೆ ಮಾತನಾಡೋದಕ್ಕೆ ಆರಂಭ ಮಾಡ್ತಿದ್ದ. ಯಾವ ಸಭೆಯನ್ನು ಹೊಡಿತಿದ್ನು, ಯಾವ ಸಭೆಯ ಜನರನ್ನ ಬೈತಿದ್ನು, ಯಾವ ಸಭೆ ಸೇವಕರನ್ನೆಲ್ಲ ಹೊಡೆದು ಜೈಲ್ಗೆ ಹಾಕ್ತಿದ್ನೋ ಅಂಥವ್ರನ್ನೆಲ್ಲರನ್ನು ಇವನೇ ಪ್ರೀತಿ ಮಾಡೋನ ಆಗ್ಬಿಟ್ಟ. ಆಮೇಲೆ ಹಾಲಲ್ಲಿ ಹಾಗಾದರೆ ಸತ್ಯವನ್ನು ತಿಳ್ಕೊಂಡಾಗ ಪ್ರತಿಯೊಬ್ಬ ಮನುಷ್ಯರ ಜೀವಿತಗಳು ಬದಲಾಗುತ್ತದೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತ್ರ ನಾವು ಕರನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವರಾಯೋಣ. ಆಮೇಲೆ ಹಾಲಲ್ಲಿ ಯಾವಾಗ ಪೌಲನು ಸತ್ಯವಾದ ಯೇಸುವಿನ ಒಳಗೆ ಬಂದನೋ ಆತನ ಮುಖಾಂತರವಾಗಿ ಆತನು ಸತ್ಯವನ್ನು ತಿಳಿದುಕೊಂಡು ಸತ್ಯದಲ್ಲಿ ನಡೆಯುವನಾಗಿ, ಸತ್ಯದಲ್ಲಿ ಜೀವಿಸುವನಾಗಿ, ಸತ್ಯವನ್ನು ಬೋಧಿಸುತ್ತಾ ಸತ್ಯದಲ್ಲೇ ಕೊನೆಯವರೆಗೂ ಸಾಯುವವರೆಗೂ ಅವನು ಸತ್ಯವನ್ನು ಬೋಧಿಸುತ್ತಾ ಕರ್ತನಿಗಾಗಿ ಸತ್ಯದಲ್ಲಿ ನಿಂತನು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಮಾತ್ರನೇ ನಮಗೆ ಸತ್ಯಕ್ಕೆ ಬಾಗಿಲಾಗಿದ್ದಾನೆ. ಈ ಬಾಗಿಲಿನಲ್ಲಿ ನಾವು ಪ್ರವೇಶ ಮಾಡುವುದಾದರೆ ನಾವು ಸತ್ಯವನ್ನು ತಿಳಿದುಕೊಳ್ತೇವೆ, ಸತ್ಯದಲ್ಲಿ ನಡೀತೇವೆ, ಸತ್ಯದಲ್ಲಿ ನಾವು ಜೀವಿಸುವರಾಗಿರುತ್ತೇವೆ. ಸತ್ಯವಾದ ಯೇಸುವಿನಲ್ಲಿ ನಾವು ಪ್ರವೇಶ ಮಾಡುವಂಥ ದಿನಗಳಿಗೆ ಅತಿ ಬೇಗನೆ ಅತ್ಯಂತ ವೇಗವಾಗಿ ಆ ದಿನ ಬರ್ತಿದೆ. ಅದುವೇ ರಹಸ್ಯ ಬರಣ. ಆ ರಹಸ್ಯ ಬರಣದ ನಿಮಿತ್ತವಾಗಿ ಅತ್ಯಂತ ವೇಗವಾಗಿ ನಾವು ಆ ಸತ್ಯದ ಸಾಮ್ರಾಜ್ಯವನ್ನೇ ಪ್ರವೇಶ ಮಾಡುವಂಥ ಮಹಾಕೃಪೆಯನ್ನು ಕೊಟ್ಟ ದೇವರಿಗೆ ಎರಡು ಕರಗಳನ್ನು ತಟ್ಟುತ್ತಾ ಇನ್ನೂ ಜೋರಾಗಿ ನಾವು ಕರ್ತನನ್ನು ಮಹಿಮೆ ಪಡಿಸುವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಈ ಸತ್ಯದ ಕುರಿತಾಗಿ ದೇವರಾತ್ಮನ ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ನಾವೆಲ್ಲರೂ ಓದಿಕೊಡುವರಾಗಿರೋಣ. ಯೋಹಾನ 1ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ಜಾನ್ ಚಾಪ್ಟರ್ 1:17 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಫಾರ್ ದ ಲಾ ವಾಸ್ ಗಿವನ್ ಬೈ ಮೋಸಸ್ ಬಟ್ ಗ್ರೇಸ್ ಆ್ಯಂಡ್ ಟ್ರೂತ್ ಕ್ಯಾಮ್ ಬೈ ಜೀಸಸ್ ಕ್ರೈಸ್ಟ್. ಆಮೆನ್ ಹಲ್ಲೆಲೂಯಾ. ಯೋಹಾನ 1ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ದೇವರಾತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಹಳೆ ಒಡಂಬಡಿಕೆ ಎಲ್ಲ ಸಂಪೂರ್ಣವಾಗಿ ಧರ್ಮಶಾಸ್ತ್ರವಿದ್ದಂತೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಆ ಧರ್ಮಶಾಸ್ತ್ರ ಹೆಚ್ಚು ಕಡಿಮೆ ಮೋಶೆಯ ಮುಖಾಂತರವೇ ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಆಲಯ ಎಷ್ಟಿರಬೇಕು, ಆಲಯದಲ್ಲಿ ಏನು ಐಟಮ್ಗಳು ಇರಬೇಕು, ಆಲಯ ಹೇಗೆ ಕಟ್ಟಲ್ಪಡಬೇಕು, ಎಷ್ಟು ಉದ್ದ ಎಷ್ಟು ಅಗಲ ಇರ್ತಾರೆ ಎಲ್ಲದ್ರ ಡೀಟೇಲ್ ಕೂಡ ಲೋಕದ ಆಲಯವಾಗಿ ಅದು ಧರ್ಮಶಾಸ್ತ್ರದ ಸಭೆಯ ಕುರಿತಾಗಿ ಧರ್ಮಶಾಸ್ತ್ರವಾಗಿ ದೇವರು ಮೋಶೆಯ ಮುಖಾಂತರವಾಗಿ ಆದರೆ ಎಲ್ಲ ವಿಷಯಗಳನ್ನು ಮಾತನಾಡಿದ್ದನು. ಆದ್ರಿಂದ ದೇವರೇ ಹೇಳ್ತಾ ಇದ್ದಾನೆ, ಧರ್ಮಶಾಸ್ತ್ರವು ಈ ಮೋಶೆಯ ಮುಖಾಂತರವಾಗಿ ನಾನು ಲೋಕದ ಎಲ್ಲರಿಗೂ ಕೊಟ್ಟೆನು ಎಂಬುದಾಗಿ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಕೃಪೆಯು ಮತ್ತು ಸತ್ಯವು
ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಕರಗಳನ್ನು ತಟ್ಟುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೇನು ಬಂದಿದೆ ಅಂದರೆ ನಮಗೆ ಸತ್ಯ ಬಂದಿದೆ. ಆಮೆನ್, ಹಲ್ಲೆಲೂಯಾ. ಸತ್ಯ ಯೇಸುವಿನ ಮುಖಾಂತರ ನನಗೆ ಬಂದಿದೆ ಎಂಬುದಾಗಿ ಎಷ್ಟು ಜನ ಹೇಳ್ತೀರಾ? ಆಮೆನ್ ಹೇಳೋಣ. ಆಮೆನ್, ಹಲ್ಲೆಲೂಯಾ. Truth come to me through Jesus. Amen. Shingling Dong Ho Yeshu Ding Bong Hum. सच्चा यीशु के माध्यम से मेरे पास आया. आमेन, हालेलुया. यीशु ద్వారా నాకు సత్యం వచ్చింది. ఆమెన్, హల్లెలూయా. అలాగైతే యేసు ద్వారా మాకేమొచ్చింది? సత్యం వచ్చింది. ఆమెన్. మోషే ద్వారా మనకి ధర్మశాస్త్రం వచ్చింది. ఆమెన్, హల్లెలూయಾ. ಹಾಗಾದರೆ ಯೇಸುವಿನ ಮುಖಾಂತರವಾಗಿ ನಮಗೇನು ಬಂದಿದೆ ಅಂದರೆ ಅದು ಸತ್ಯ ಬಂದಿದೆ. ಆಮೆನ್, ಹಲ್ಲೆಲೂಯಾ. ಪರಲೋಕದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆಮೆನ್, ಹಲ್ಲೆಲೂಯಾ. ಪರಲೋಕದ ತಂದೆಯಾದ ದೇವರು ಪ್ರತಿಯೊಬ್ಬ ಮನುಷ್ಯರ ಕುರಿತಾಗಿ ಆತನಿಗೆ ಚಿಂತೆ ಇದೆ. ಪ್ರತಿಯೊಬ್ಬವರನ್ನು ಕೂಡ ಪರಲೋಕದ ತಂದೆ ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಆದ ಕಾರಣ ಆತನು ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಲೋಕವೆಲ್ಲ ಅಸತ್ಯದಲ್ಲಿದೆ, ಹೇಗಾದರೂ ಮಾಡಿ ಲೋಕದ ಜನರನ್ನ ಸತ್ಯದಲ್ಲಿ ನಡೆಸಬೇಕು. ಆಮೇನ್, ಹಲ್ಲೆಲೂಯಾ. ಆ ಸತ್ಯದಲ್ಲಿ ನಡೆಸಬೇಕಂದ್ರೆ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ಕಳಿಸ್ಬೇಕೆಂಬ ತೀರ್ಮಾನಕ್ಕೆ ತಂದೆಯಾದ ದೇವರು ಬಂದನು. ಆಮೇನ್, ಹಲ್ಲೆಲೂಯಾ. ಆತನು ತನ್ನ ತೀರ್ಮಾನದಂತೆ ತನ್ನ ಚಿತ್ತದಂತೆ ಆತನು ಯೇಸು ಕ್ರಿಸ್ತನನ್ನ ತನ್ನ ಮಗನಾದ ಯೇಸುವನ್ನ ಲೋಕಕ್ಕೆ ಕಳಿಸಿಕೊಡುವುದರ ಮುಖಾಂತರವಾಗಿ ಯೇಸುವಿನ ಮುಖಾಂತರವಾಗಿ ನಮಗೇನು ಬಂದಿದೆ ಅಂದರೆ ಸತ್ಯ ಬಂದಿದೆ. ಆಮೇನ್, ಹಲ್ಲೆಲೂಯಾ. ಹಳೆ ಒಡಂಬಡಿಕೆಗೂ ಮತ್ತು ಹೊಸ ಒಡಂಬಡಿಕೆಗೂ ಮಿನಿಮಮ್ 400 ವರ್ಷಗಳ ಅಂತರ ಇದೆ. ಆಮೇಲೆ 400 ವರ್ಷಗಳ ಕಾಲ ಸೈತಾನನು ಲೋಕದ ಎಲ್ಲ ಮನುಷ್ಯರು ತುಂಬಿಸ್ತಾ ಏನಂದ್ರೆ ಬೇರೆ ಸುಳ್ಳನ್ನೇ ತುಂಬಿಸ್ತಾ, ಅಸತ್ಯವನ್ನ ಈ ಲೋಕದ ಎಲ್ಲರಲ್ಲೂ ತುಂಬಿಸ್ತಾ ಅಸತ್ಯವನ್ನ ಹೆಚ್ಚಾಗಿ ಬಿತ್ತನೆ ಮಾಡ್ದ. ಅದಕ್ಕಾಗಿ ಅದನ್ನ ಅಂಧಕಾರದ ಕಾಲ ಎಂಬುದಾಗಿ ಕರೀತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಎಲ್ಲರೂ ಆ ಅಸತ್ಯದಲ್ಲಿ ನಡೆಸ್ತಾ ಇದ್ರು, ಎಲ್ಲರೂ ಆ ಅಸತ್ಯದಲ್ಲಿ ಜೀವಿಸ್ತಾ ಇದ್ರು. ಆದರೆ ತಂದೆಯ ದೇವರು ಅದನ್ನು ನೋಡಿ ತೀರ್ಮಾನ ಮಾಡಿ, ಇಲ್ಲ, ಎಲ್ಲ ಮನುಷ್ಯರನ್ನ ಸತ್ಯದಲ್ಲಿ ನಡೆಸಬೇಕು. ಸತ್ಯದ ಸಾಮ್ರಾಜ್ಯವಾದ ನನ್ನ ಸಾಮ್ರಾಜ್ಯದಲ್ಲಿ ಲೋಕದ ಮನುಷ್ಯರ ಆತ್ಮಗಳ ಪ್ರವೇಶ ಉಂಟಾಗಲೇಬೇಕೆಂಬ ತೀರ್ಮಾನವನ್ನ ಚಿತ್ತವನ್ನ ತಂದೆಯಾದ ದೇವರು ಮಾಡಿದನು. ಆತನ ಚಿತ್ತದಂತೆ ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಈ ಲೋಕಕ್ಕೆ ಕಳಿಸಿಕೊಡುವುದರ ಮುಖಾಂತರವಾಗಿ ತಂದೆಯಾದ ದೇವರು ಈ ಲೋಕಕ್ಕೆ ಹೆಂಗ್ ಕಳಿಸಿದ್ದಾನೆ ಅಂದ್ರೆ ಸತ್ಯವನ್ನ ಕಳಿಸಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋರು ಕೂಡ ಕೈ ಕೊಟ್ಟು ಹೇಳಿ, ತಂದೆಯಾದ ದೇವರು ನನಗೂ ನಿನಗಾಗಿ ಏನ್ ಕಳಿಸಿದ್ದಾನೆ? ಸತ್ಯವನ್ನ ಕಳಿಸಿದ್ದಾನೆ. ಆ ಸತ್ಯ ಯಾರು? ಯೇಸು. ಆಮೆನ್, ಹಲ್ಲೆಲೂಯಾ. The truth is who is, that is the Jesus Christ. ఆమేన్, హల్లెలూయా. ఆ సత్యం ఎవరై ఉన్నారంటే అది యేసయ్య ఉన్నాడు. యేసయ్యని తండ్రి అనే దేవుడు పంపించి ఇచ్చినాడు మనకోస్కరం. ఇప్పుడు మనకి సత్యం తెలిసింది. ఆమేన్, హల్లెలూయా. ಹಾಗಾದರೆ ಈ ಸತ್ಯವನ್ನು ತಿಳಿದುಕೊಂಡಂತ ನಾವು ಆ ಸತ್ಯದಲ್ಲಿ ನಡೆಯುವವರಾಗಿರ್ಬೇಕು, ಸತ್ಯದಲ್ಲಿ ಜೀವಿಸುವವರಾಗಿರ್ಬೇಕೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದರೆ ಈ ಅಸತ್ಯದಲ್ಲಿರುವಂತಹ ಲೋಕದ ಜನರು, ನಮ್ಮ ಸ್ನೇಹಿತರು, ಬಂಧು ಬಳಗರು ಅನೇಕರಿದ್ದಾರೆ. ಅವರೆಲ್ಲರಿಗೂ ನಾವು ಹೇಳಬೇಕು, ಸತ್ಯ ಯೇಸು ಒಬ್ಬನೇ ಆಗಿದ್ದಾನೆ. ಆತನನ್ನು ತಿಳಿದುಕೊಂಡ್ರೆ ಮಾತ್ರ ನೀವು ಸತ್ಯದ ಕಡೆಗೆ ನಡೀತೀರಾ, ಸತ್ಯದಲ್ಲಿ ಜೀವಿಸ್ತೀರಾ, ಸತ್ಯದ ಸಾಮ್ರಾಜ್ಯವನ್ನು ಒಂದಿನ ಪ್ರವೇಶ ಮಾಡುವಂತೆ ಕರ್ತನು ತನ್ನ ಕೃಪೆಯನ್ನ ನಿಮಗೆ ಕೊಡುವನಾಗಿರ್ತಾನೆ. ಆದ್ರಿಂದಲೇ ಯೇಸುವಿನ ಮುಖಾಂತರ ಏನು ಬಂದಿದೆ? ಕೃಪೆಯೂ ಕೂಡ ಬಂದಿದೆ, ಸತ್ಯವೂ ಕೂಡ ಬಂದಿದೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯ ಹೇಳ್ತದೆ, ಯೇಸುವಿನ ಮುಖಾಂತರವಾಗಿ ನಮಗೇನು ಬಂದಿದೆ? ಸತ್ಯ ಬಂದಿದೆ. ಹಾಗಾದ್ರೆ ಸೈತಾನನ ಮುಖಾಂತರ ಏನು ಬಂದಿದೆ? 100% ಸುಳ್ಳೇ ಬಂದಿದೆ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಸೈತಾನನು ನಂಬಿಸಿದಂತ ಸುಳ್ಳನ್ನ ದೇವರು ಯೇಸುವಿನ ಮುಖಾಂತರವಾಗಿ ಆ ಸುಳ್ಳುಗಳನ್ನ ಕ್ಯಾನ್ಸಲ್ ಮಾಡಿ ಸತ್ಯವನ್ನ ತುಂಬಿಸಬೇಕು ಈ ಲೋಕದಲ್ಲಿ ಎಂಬುದಾಗಿ ಆತನು ತೀರ್ಮಾನ ಮಾಡಿದನು. ಆದ ಕಾರಣ ಯೇಸುವನ್ನ ದೇವರು ಈ ಲೋಕಕ್ಕೆ ಕಳಿಸಿದ್ದನು. ಯೇಸು ಕ್ರಿಸ್ತನು ಬಂದು ಲೋಕದಲ್ಲಿ ಆತನು ಸತ್ಯವನ್ನ ಮಾತನಾಡಲು ಆರಂಭ ಮಾಡಿದನು. ಆಮೇನ್, ಹಲ್ಲೆಲೂಯಾ. ಆತನೇ ಸ್ವತಃ ಹೇಳ್ತಾನೆ, ನಾನೇ ಆ ಸತ್ಯ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಆದ್ರಿಂದ ನನ್ನನ್ನು ತಿಳಿದುಕೊಳ್ಳುವವನು ಸತ್ಯವನ್ನ ತಿಳ್ಕೊಳ್ತಾನೆ. ಸತ್ಯಕ್ಕೆ ಬಾಗಿಲು ಕೂಡ ನಾನಾಗಿದ್ದೇನೆ.
ನನ್ನ ಮೂಲಕವಾಗಿ ಪ್ರವೇಶ ಮಾಡುವವನು ಅವನು ಸತ್ಯವನ್ನು ಕಂಡುಕೊಳ್ಳುವವನಾಗಿದ್ದಾನೆ, ಅವನು ಮೇಯವನ್ನು ಕಂಡುಕೊಳ್ಳುವವನಾಗಿರ್ತಾನೆ. ಅವನು ಸತ್ಯದಲ್ಲಿ ನಡೆಯುತ್ತಾನೆ, ಸತ್ಯದಲ್ಲಿ ಜೀವಿಸ್ತಾನೆ, ಸತ್ಯವನ್ನು ಇತರರಿಗೆ ಬೋಧಿಸ್ತಾನೆ. ಸತ್ಯದಲ್ಲಿ ನೀವು ಕೂಡ ನಡೆಯಿರಿ ಎಂಬುದಾಗಿ ಅದರ ವಿಷಯವಾಗಿ ಅವನು ಹೇಳ್ಕೊಳ್ತಾನೆ. ಆಮೇಲೆ ಹಾಲಲ್ಲಿ ಆದರೆ ಸುತ್ತಲಲ್ಲಿ ಜೀವಿಸ್ತಾ ಇರೋರು ಅವ್ರು ಎಂದಿಗೂ ಹೇಳ್ಕೊಡಲ್ಲ, ನೀವು ಸತ್ಯದ ಕಡೆಗೆ ಜೀವಿಸಿ, ಸತ್ಯದ ಪ್ರಕಾರವಾಗಿ ನಡೆಯಿರಿ, ಸತ್ಯವಾದ ಕೆಲಸಗಳನ್ನ ಮಾಡಿ ಎಂಬುದಾಗಿ ಅವರೆಂದಿಗೂ ಹೇಳಲ್ಲ. ಆದರೆ ಸುಳ್ಳಲ್ಲಿ ಜೀವಿಸ್ತಾ ಇರೋರು ಅನ್ಯಾಯವನ್ನೇ ಮಾಡ್ತಾ ಇರ್ತಾರೆ, ಅನ್ಯಾಯದಲ್ಲಿ ಜೀವಿಸ್ತಾ ಇರ್ತಾರೆ, ಅಸತ್ಯದಲ್ಲಿ ನಡೀತಿರ್ತಾರೆ, ಅಸತ್ಯವನ್ನು ಬೋಧಿಸ್ತಿರ್ತಾರೆ. ಅಸತ್ಯದಲ್ಲಿ ಅವರ ಮಾರ್ಗಗಳು ನಿರಂತರವಾಗಿರುತ್ತದೆ. ಅವರವ್ರ ಮಕ್ಕಳು ಸಂತತಿಗಳನ್ನು ಕೂಡ ಅವರು ಅಸತ್ಯದಲ್ಲೇ ನಡೆಸ್ತಾರೆ. ಯಾಕಂದ್ರೆ ಸೈತಾನನು ಕೂಡ ಅವರನ್ನು ಬಿಡೋದಕ್ಕೆ ಅವನು ತಯಾರಿರಲ್ಲ. ನೀವು ಕರೆಕ್ಟಾಗಿ ನಾನು ಹೇಳಿ ಕೆಲಸ ಮಾಡ್ತಿದ್ರೆ ಕಣ್ರು, ಇನ್ನೂ ಜಾಸ್ತಿ ಮಾಡ್ರು, ನಿಮ್ಮ ಮಕ್ಳಿಗೂ ಅದನ್ನು ಮಾಡೋಕೆ ಹೇಳ್ರು ಅಂದಾಗ ಹೇಳಿ ಇನ್ನೂ ಪೈಪೋಟಿ ಕೊಡಿಸಿ ಇನ್ನೂ ಮಾಡಿಸ್ತಾನೆ. ಆಮೇಲೆ ಹಾಲಲ್ಲೂಯ್ಯ. ಹಾಗಾಗಿ ಇನ್ನೂ ಲೋಕದಲ್ಲಿ ಸೈತಾನ ಹೆಚ್ಚಾಗಿ ಅಸತ್ಯಗಳನ್ನು ಹೇಗೆ ಎಲ್ಲ ಮಾಡಬೇಕು ಅದೆಲ್ಲ ರೀತಿಯಲ್ಲೂ ಮಾಡ್ತಾನೆ. ಆಮೇಲೆ ಹಾಲಲ್ಲೂಯ್ಯ. ಅಸತ್ಯಗಳನ್ನು ಹೇಗೆಲ್ಲ ಬೋಧಿಸ್ಬೇಕು ಅದೆಲ್ಲ ರೀತಿಯಲ್ಲೂ ಬೋಧಿಸ್ತಾನೆ. ಅಸತ್ಯವನ್ನು ಬೋಧಿಸೋದಕ್ಕೂ ಕೂಡ ಯಾವ್ಯಾವ ಥರದ ವ್ಯಕ್ತಿಗಳನ್ನೆಲ್ಲ ಉಪಯೋಗಿಸ್ಬೇಕು ಆ ಥರದ ಎಲ್ಲ ವ್ಯಕ್ತಿಗಳನ್ನು ಕೂಡ ಸೈತಾನನ ಉಪಯೋಗಿಸ್ತಾನೆ. ಸೈತಾನನ ಆತ್ಮವುಳ್ಳವರಾಗಿ ಅವರು ನಡೆಯುತ್ತಾರೆ. ಆದ ಕಾರಣ ಅವರು ಅಸತ್ಯವನ್ನೇ ಬೋಧಿಸ್ತಾರೆ. ಆದರೆ ದೇವರ ಆತ್ಮವನ್ನು ಹೊಂದಿಕೊಂಡಿರುವ ನಾವು ಮಾತ್ರ ಸತ್ಯವನ್ನು ಬೋಧಿಸುವಂತೆ ಯೇಸು ಕ್ರಿಸ್ತನು ನಮ್ಮಲ್ಲಿ ಆತನು ಮಾತನಾಡುವಂಥ ಸತ್ಯದ ಆತ್ಮವನ್ನು ದೇವರು ನನಗೂ ನಿನಗೂ ಕೊಟ್ಟಿದ್ದಾನೆ. ಆತನ ನಂಬುವರ ಮಾತ್ರ ನಾವು ಕರಳನ್ನು ತಟ್ಟುತ್ತಾ ದೇವರು ನಮ್ಮನ್ನು ಮಹಿಮೆ ಪಡಿಸುವರಾಗಿರೋಣ. ಆಮೇಲೆ ಹಾಲಲ್ಲಿ ಹಾಲಿದ ಸತ್ಯದ ವಾದ ಯೇಸು ಕ್ರಿಸ್ತನೇ ನಮಗೆ ಸತ್ಯವಾಗಿದ್ದಾನೆ. ಆತನ ಮುಖಾಂತರವಾಗಿ ನಮಗೇನು ಬಂದಿದೆ ಈ ಲೋಕಕ್ಕೆ ಸತ್ಯ ಅನ್ನೋದು ಬಂದಿದೆ. ಆಮೇಲೆ ಹಾಲಲ್ಲಿ ಹಾಗಾದರೆ ದೇವರ ಆತ್ಮನು ತನ್ನ ಸತ್ಯವಾಯದಲ್ಲಿ ನಮಗೆ ಕೊಟ್ಟಿರುವಂಥ ಮತ್ತೊಂದು ವಾಕ್ಯವನ್ನು ಕೂಡ ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ದೇವರಾತ್ಮನು ತಾನೇ ಸಭೆಯಾದ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವು ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 8:32 ದೇವರು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಆ್ಯಂಡ್ ಎ ಶಾಲ್ ನೌ ದ ಟ್ರೂತ್ and the truth shall make you free. ಆಮೇನ್ ಹಲ್ಲೆಲೂಯಾ. ಯೋಹಾನ 8ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ಸಭೆಯಾದ ನಮ್ಮೆಲ್ಲರಿಗೂ ಆತ ಮಾತನಾಡ್ತಾ ಇದ್ದಾನೆ, ನೀವು ಸತ್ಯವನ್ನು ತಿಳಿದುಕೊಳ್ಳಿ ಎಂಬುದಾಗಿ. ಆಮೇನ್ ಹಲ್ಲೆಲೂಯಾ. ಹಾಗಾದರೆ ಯೇಸು ಕ್ರಿಸ್ತನು ಬರೋದಕ್ಕಿಂತ ಮುಂಚೆ 400 ವರ್ಷದ ಗ್ಯಾಪಲ್ಲಿ ಎಲ್ಲರೂ ಹೆಚ್ಚಾಗಿ ತಿಳ್ಕೊಂಡಂಥ ವಿಷಯಗಳು ಸುಳ್ಳಿನ ವಿಷಯಗಳು, ಅಂಧಕಾರದ ವಿಷಯಗಳು, ಆಮೇಲೆ ಕತ್ತಲೆಯ ವಿಷಯಗಳಾಗಿದ್ವು, ಸೈತಾನನ ವಿಷಯಗಳಾಗಿದ್ವು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಈ ಎಲ್ಲ ಮನುಷ್ಯರಿಗೆ ದೇವರು ಸತ್ಯವನ್ನು ತಿಳಿಯಪಡಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟವನು. ಯೇಸು ಕ್ರಿಸ್ತನು ಬಂದು ಆತನು ಬೋಧಿಸ್ತಾ ಇದ್ದಾನೆ, ಸತ್ಯವನ್ನು ನೀವು ತಿಳಿದುಕೊಳ್ಳಿರಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಯಾಕೆಂದ್ರೆ ಸತ್ಯ ನಿಮ್ಮನ್ನು ಏನು ಮಾಡುತ್ತಂದರೆ ಅದು ಬಿಡುಗಡೆ ಮಾಡುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. shall know the truth and the truth shall make you free. ಅದು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ, ನಿಮ್ಮನ್ನು ರಿಲೀಸ್ ಮಾಡುತ್ತೆ, ನಿಮ್ಮನ್ನು ಹೊರಗಡೆ ಫ್ರೀಯಾಗಿ ಇರುವಂತೆ ನಿಮ್ಮನ್ನು ಮಾಡುವಂಥದ್ದಾಗಿದೆ. ಯಾವುದು? ಸತ್ಯ. ಆಮೇಲೆ ಹಾಗಾದರೆ ಸತ್ಯವನ್ನು ನೀವು ತಿಳಿದುಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯಾ. ಸತ್ಯ ತಿಳಿದುಕೊಳ್ಳಿ, ಆ ಸತ್ಯ ನಿಮ್ಮನ್ನು ಏನು ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಆಮೇಲೆ ಹಲ್ಲೆಲೂಯಾ. know the truth and the truth will set you free. Amen. Hallelujah. Liji Jiangxing Jurang Ni Jiyo. सच्चा को जानो और वह सच तुम्हारे ಮುಕ್ತ ಕರ್ ದೇಗಾ. ಆಮೆನ್ హల్లెలూయా. సత్యాన్ని తెలుసుకోండి మరియు ఆ సత్యం మిమ్మల్ని విడుదల చేస్తుంది. ఆమెన్ హల్లెలూయా. సత్యాన్ని తెలుసుకోకపోతే మిమ్మల్ని ఏం చేస్తుంది? అసత్యం మిమ్మల్ని బంధంలో అది మిమ్మల్ని పెడుతుంది. ఆమెన్ హల్లెలూయా. ಹಾಗಾದರೆ ಸತ್ಯವನ್ನು ತಿಳ್ಕೊಂಡ್ರೆ ನೀವು ಏನಾಗುತ್ತೆ? ಅದು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸತ್ಯವನ್ನು ತಿಳ್ಕೊಂಡಿಲ್ಲ ಅಂದರೆ ಅದು ನಿಮ್ಮನ್ನೇನು ಮಾಡುತ್ತೆ?
ಅಸತ್ಯ ನಿಮ್ಮನ್ನ ಬಂಧನದಲ್ಲಿ ಇಡುತ್ತೆ, ಒಂದು ಜೈಲಲ್ಲಿ ಇಡುತ್ತೆ. ಅದುವೇ ಮುಂದೆ ನರಕವಾಗಿದೆ. ಆಮೇನ್. ಅದು ಒಂದು ಜೈಲಿದ್ದಂತೆ. ಆಮೇನ್. ಅಲ್ಲಿ ಅಸತ್ಯವಾಗಿ ನಡೆದಂಥವರೆಲ್ಲರೂ ಆ ಸ್ಥಳಕ್ಕೆ ಪ್ರವೇಶ ಮಾಡ್ತಾರೆ ಎಂದು ದೇವರ ವಾಕ್ಯವು ಸ್ಪಷ್ಟವಾಗಿ ತಿಳಿಪಡಿಸ್ತದೆ. ಆಮೇನ್. ಹಾಲೆಲೂಯಾ. ಆದ್ರಿಂದ ನೀವು ಏನು ತಿಳ್ಕೊಳ್ಬೇಕು? ಸತ್ಯವನ್ನ ತಿಳ್ಕೊಳ್ಬೇಕು. ಸತ್ಯ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಆ ನರಕದ ಬಂಧನದಿಂದ ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಮರಣದ ಬಂಧನದಿಂದ ಅದು ನಿಮ್ಮನ್ನ ಕಾಪಾಡುತ್ತೆ. ಮರಣದಲ್ಲಿ ಹೋಗ್ತಿದ್ದ ನಿಮ್ಮನ್ನ ಅದ ಹೋಗದ ಹಾಗೆ ತಡೆದು ನಿಲ್ಲಿಸುವಂತ ಶಕ್ತಿ ಆ ಸತ್ಯಕ್ಕಿದೆ. ಯಾಕಂದ್ರೆ ಸತ್ಯ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಯೇಸುಗಿಂತ ಶಕ್ತಿ ಇದೆ. ನಿಮ್ಮನ್ನ ಮರಣದಿಂದ ತಪ್ಪಿಸುವ ಅಧಿಕಾರ ಇದೆ. ನಿಮಗೆ ಎರಡನೇ ಮರಣ ಆಗದ ಹಾಗೆ ಅದು ನಿಮ್ಮನ್ನ ಕಾಪಾಡುತ್ತೆ. ಎರಡನೇ ಮರಣ ಯಾವುದು? ಅದು ನಿಮ್ಮ ಆತ್ಮದ ಮರಣ. ಒಂದನೆಯ ಮರಣ ಯಾವುದು? ಅದು ನಿಮ್ಮ ದೇಹದ ಮರಣ. ದೇಹದ ಮರಣದಲ್ಲಿ ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕೆಂಬುದೇ ದೇವರ ಚಿತ್ತ. ಅದರಂತೆ ಪ್ರತಿಯೊಬ್ಬ ಮನುಷ್ಯನು ದೇಹದಲ್ಲಿ ಒಂದನೇ ಮರಣವಾಗಿ ಅವನು ಸಾಯ್ತಾನೆ. ಆದರೆ ದೇಹದಲ್ಲಿ ದೇವರು ತನ್ನ ಆತ್ಮವನ್ನು ಸೃಷ್ಟಿ ಮಾಡಿ ಆತನ ಇಟ್ಟಿದವನಾಗಿದ್ದಾನೆ. ನಮ್ಮ ದೇಹದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನಿದೆ? ನಮಗೆ ಒಂದು ಆತ್ಮ ನಮ್ಮೆಲ್ಲರಲ್ಲೂ ಇದೆ. ಆಮೇನ್. ಹಾಲೆಲೂಯಾ. ನಮಗೆ ಇಡಲ್ಪಟ್ಟಿರುವ ಆತ್ಮ ರಕ್ಷಣೆ ಹೊಂದಬೇಕಂದ್ರೆ ಅದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಆ ಆತ್ಮ ರಕ್ಷಿಸಲ್ಪಡ್ಬೇಕಂದ್ರೆ ಯೇಸು ಕ್ರಿಸ್ತನಿಂದ ಮಾತ್ರನೇ ಸಾಧ್ಯ. ಆ ಆತ್ಮ ನರಕಕ್ಕೂ ಹೋದ ಹಾಗೆ ತಡೆದು ನಿಲ್ಲಿಸಲು ಶಕ್ತನು ಆತನೇ ಯೇಸು ಮಾತ್ರ. ಯೇಸುವನ್ನ ನಂಬದವರು, ಯೇಸು ಅಂಥವ್ರನ್ನ ಮಾತ್ರ ಏನು ಮಾಡ್ತಾನೆ? ಅವ್ರನ್ನ ಎರಡನೇ ಮರಣ, ಅದು ನರಕದ ಮರಣ, ಆ ಮರಣದಿಂದ ತಪ್ಪಿಸುವುದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸತ್ಯವಾಗಿ ಆತನು ಉದಯಿಸಿದವನ ದೇವರಾಗಿದ್ದಾನೆ. ಆಮೇನ್. ಹಾಲೆಲೂಯಾ. ಆದ್ದರಿಂದ ಈ ಸತ್ಯವಾದ ದೇವರಲ್ಲಿ ಬಂದಂತ ನಾವು ಆ ಸತ್ಯದಲ್ಲಿ ನಿಲ್ಲುವವರಾಗಿರ್ಬೇಕು, ಸತ್ಯವನ್ನ ಹೇಳುವವರಾಗಿರ್ಬೇಕೆಂತ ದೇವರು ಹೇಳ್ತಾ ಇದ್ದಾನೆ. ಆಮೇನ್. ಹಾಲೆಲೂಯಾ. ಆದ್ರಿಂದ ದೇವರಲ್ಲಿ ಹೇಳ್ತಾ ಇದ್ದಾನೆ, ಸತ್ಯವನ್ನ ತಿಳಿದುಕೊಳ್ಳಿರಿ. ಆ ಸತ್ಯ ನಿಮ್ಮನ್ನ ಏನ್ ಮಾಡುತ್ತೆ? ಬಿಡುಗಡೆ ಮಾಡುತ್ತೆ. ಯಾವುದರಿಂದ? ಎರಡನೇ ಮರಣದಿಂದ ಅದು ನಿಮ್ಮನ್ನ ಕಾಪಾಡುತ್ತೆ. ಅಂಧಕಾರದ ದೊರೆತನದಿಂದ ಅದು ನಿಮ್ಮನ್ನ ಕಾಪಾಡುತ್ತೆ. ಆಮೇನ್. ಹಾಲೆಲೂಯಾ. ಆದ್ರೆ ಅಸತ್ಯವನ್ನು ತಿಳ್ಕೊಂಡವರು ಅವರು ಇನ್ನ ಏನ್ ಮಾಡುತ್ತೆ? ಅದು ನಿಮ್ಮನ್ನ ದೇಹದಲ್ಲಿ ಒಂದನೇ ಮರಣವನ್ನು ಕೂಡ ನಿಮಗೆ ಕೊಡುತ್ತೆ. ಆತ್ಮಕ್ಕೆ, ನಿಮ್ಮ ಆತ್ಮಗಳಿಗೆ ಏನ್ ಮಾಡುತ್ತೆ? ಅದು ಎರಡನೇ ಮರಣವನ್ನ ಕೊಡುತ್ತೆ. ಆದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನಾನು ಸತ್ಯ, ನನ್ನನ್ನು ತಿಳ್ಕೊಂಡ್ರೆ ನಿಮ್ಗೆ ಎರಡನೇ ಮರಣ ಆಗದ ಹಾಗೆ ನಾನು ತೊಡೆದು ನಿಲ್ಲಿಸ್ತೇನೆ. ಯಾಕಂದ್ರೆ ನಾನು ಮರಣವನ್ನ ಜಯಿಸಿದವನು, ನಾನು ಜೀವಿಸುವ ದೇವರು, ನಾನು ಸತ್ಯವಾದ ದೇವರು, ನನ್ನನ್ನು ತಿಳ್ಕೊಂಡವರನ್ನ ನಾನು ಕಾಪಾಡ್ತೇನೆ ಎಂಬುದಾಗಿ ಆತನ ಹೇಳ್ತಾನೆ. ನನ್ನನ್ನು ತಿಳಿದುಕೊಳ್ಳದೆ ಇರೋರನ್ನ ನಾನು ಹೆಂಗೆ ಕಾಪಾಡಲಿ? ಯಾರು ಕಾಪಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಅಪ್ಪ ಆದವ್ರನ್ನ ನಾವು ಅಪ್ಪ ಅಂತ ಕರಿತೀವಿ. ಹಂಗೆ ಯೇಸು ಕ್ರಿಸ್ತನು ನಮ್ಮ ಏಸಪ್ಪ ಆಗಿದ್ದಾನೆ. ಆಮೇಲೆ ಆತನ ನಾವು ಅಪ್ಪ ಎಂಬುದಾಗಿ ಕರೆದಾಗ, ಓ ನೀನು ನನ್ನ ಮಗ, ನೀನು ನನ್ನ ಮಗಳು ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ಮೇಲೆ ಕರುಣೆ ಉಳ್ಳವನಾಗಿ ನಮ್ಮನ್ನ ಆಗ ಕಾಪಾಡುವವನಾಗಿರ್ತಾನೆ. ಅಪ್ಪ ಮಕ್ಳಿಗೂ ಸಂಬಂಧನೇ ಇಲ್ಲದೆ ಇರೋರನ್ನ ಅಪ್ಪ ಅಂತ ಕರೆದ್ರೆ ಅವಾಗ ಅಪ್ಪನೇ ತಿರುಗಿ ನೋಡಲ್ಲ ಹೋಗಿ. ಆಮೇಲೆ ಹಾಲೆಲೂಯಾ. ನಾವು ಲೋಕದಲ್ಲಿ ಯಾರ್ಯಾರನ್ನ ನೋಡಿ ಅವ್ರನ್ನ ಅಪ್ಪ ಅಂತ ಕರೆದ್ರೆ ಅವ್ರೇನು ತಿರುಗಿ ನೋಡ್ತಾರ? ನೋಡೋದಿಲ್ಲ. ಅವ್ರ ಬಡಿಗೆ ಅವ್ರು ಹೊರಟೋಯ್ತಾ ಇರ್ತಾರೆ. ಆಮೇಲೆ ಹಾಲೆಲೂಯಾ. ಆದ್ರೆ ನಮ್ಮ ನಿಜವಾದ ಅಪ್ಪ ಇದ್ರೆ ನಮ್ಮ ವಾಯ್ಸ್ ಕೇಳ್ತಷ್ಟ ತಿರುಗಿ ನೋಡ್ಬಿಡ್ತಾರೆ. ಆಮೇಲೆ ಹಾಲೆಲೂಯಾ. ಏನೋ ಮನೆ ಬರಲ್ಲ, ಇಲ್ಲಿ ಯಾಕೋ ಇಲ್ಲಿ ಇದೆಯಾ, ಏನೋ ಮಾಡ್ತಿದ್ಯಾ, ಏನೋ ಬೇಕು ನಿನಗೆ ಎಂಬುದು ಏನಾದರೂ ಒಂದು ಪ್ರಶ್ನೆ ಆದರೂ ಕೇಳ್ತಾರೆ. ಯಾಕೆ ಹೇಳಿ? ನಮ್ಮ ಅಪ್ಪನಿಗೂ ನಮಗೂ ಒಂದು ಸಂಬಂಧ ಇದೆ. ನಮ್ಮ ಅಪ್ಪನಿಗೂ ನಮಗೂ ಒಂದು ಸಂಬಂಧ ಇರೋದ್ರಿಂದ ನಾವು ಕೂಗಿದ್ರೆ ಸಾಕು ಅಪ್ಪ ಅನ್ನೋ ವಾಯ್ಸಲ್ಲಿ, ಆ ಶಬ್ದದಲ್ಲೇ ಅವ್ರು ಕಂಡುಹಿಡಿತಾರೆ, ಇವನೇ ನನ್ನ ಮಗ, ಇವನೇ ನನ್ನ ಮಗಳು ಎಂಬುದಾಗಿ. ಆದ್ರಿಂದ ಇವರೇ ನಮ್ಮನ್ನ ಕರೀತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಅವ್ರು ನಿಲ್ತಾರೆ, ಟರ್ನ್ ಆಗ್ತಾರೆ, ನಮ್ಮನ್ನ ನೋಡ್ತಾರೆ, ನಮ್ಮನ್ನ ಮಾತನಾಡಿಸ್ತಾರೆ. ಅಪ್ಪ ಅಲ್ಲದೆ ಇರೋರು ಅವ್ರು ತಿರುಗು ನೋಡಲ್ಲ, ಮಾತಾಡ್ಸಲ್ಲ. ತಿರುಗಿ ನೋಡಿದ್ರು ಕೂಡ ಯಾರ ಬಿಡು ನಮ್ದು ಹೇಳಿ ಬಿಟ್ಟು ಹೊಟ್ಟಾಗ್ಬಿಡ್ತಾರೆ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತ ನಮ್ಮ ಅಪ್ಪ ಇದ್ದಾನೆ. ಆತನನ್ನು ನಾವು ಕರೆಯುವ, ಆತನ ನಮ್ಮನ್ನು ಅಸತ್ಯದಿಂದ ಕಾಪಾಡ್ತಾನೆ, ನಮ್ಮನ್ನು ಅಸತ್ಯದಲ್ಲಿ ನಡೆಸ್ತಾನೆ. ಆತನು ನಮಗೆ ಸತ್ಯ ದೇವರಾಗಿದ್ದಾನೆ. ಆತನು ಇವನು ನನ್ನ ಮಗ, ಇವನು ನನ್ನ ಮಗಳು ಎಂಬುದಾಗಿ ಆತನು ನಮ್ಮನ್ನ ನರಕದ ಎರಡನೇ ಮರಣದಿಂದ ಆತನು ಕಾಪಾಡ್ತಾನೆ. ನಮ್ಮನ್ನ ದೇವರು ಸತ್ಯದಲ್ಲಿ ನಡೆಸುವ ಕರ್ತನು ಆತನಾಗಿದ್ದಾನೆ ಎಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಆಮೆನ್. ಹಾಲೆಲೂಯಾ. ಅದರಿಂದ ದೇವರು ಮತ್ತೆ ಅನೇಕ ವೇದಗಳಲ್ಲಿ ದೇವರ ವಿಷಯವನ್ನು ಈ ರೀತಿಯಾಗಿ ಅವರು ಬೃಹದಾರಣ್ಯ ಉಪನಿಷತ್ತಲ್ಲಿ ಈ ರೀತಿಯಾಗಿ ಒಂದು ಮಾತಿದೆ. ಅದೇನಂದ್ರೆ ಅಸತ್ವಮ ಸದ್ಗಮಯ,
ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಾಂಗಮಯ. ಆಮೇನ್ ಹಾಲೆಲೂಯ. ಅವ್ರು ಇದರ ಅರ್ಥ ಲೋಕದ ಎಲ್ಲ ಜನರಿಗೂ ಗೊತ್ತು. ಅಸತ್ಯದಲ್ಲಿರುವ ನನ್ನನ್ನು ಸತ್ಯದ ಕಡೆಗೆ ನಡೆಸು, ಕತ್ತಲಲ್ಲಿರುವ ನನ್ನನ್ನು ಬೆಳಕಿನ ಕಡೆಗೆ ನಡೆಸು ನನ್ನ ದೇವರೇ. ಮರಣದಲ್ಲಿರುವ ನನ್ನನ್ನು ಅಮೃತದ ಕಡೆಗೆ ನಡೆಸು. ಅಮೃತ ಅಂದರೆ ಏನು? ನಿತ್ಯ ಜೀವದ ಕಡೆಗೆ ನಡೆಸು ಎಂಬುದಾಗಿ ಸತ್ಯವೇದದಲ್ಲಿ ಇರುತ್ತೆ. ಹಾಗಾದರೆ ಸತ್ಯದಲ್ಲಿ ನಡೆಯುವವರು ಯಾರು? ಯೇಸುವಿನ ಮಕ್ಕಳಾಗಿರ್ತಾರೆ. ಆಮೇನ್ ಹಾಲೆಲೂಯ. ಹಾಗಾದರೆ ಅಸತ್ಯದಲ್ಲಿ ನಡೆಯುವವರು ಅವರು ಸೈತಾನನ ಹಿಂಬಾಲನೆ ಮಾಡುವವರೆಲ್ಲರೂ ಅಸತ್ಯದಲ್ಲೇ ಅವರು ನಡೆಯುವವರಾಗಿರ್ತಾರೆ. ಆಮೇನ್ ಹಾಲೆಲೂಯ. ಲೋಕದ ಎಲ್ಲ ಜನರಿಗೂ ಈ ಮಾತು ಗೊತ್ತಾ? ಅಸತೋಮ ಸದ್ಗಮಯ ಜ್ಯೋತಿರ್ಗಮಯ ಅಮೃತಾಂಗಮಯ ಎಂಬುದಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಮೇನ್ ಹಾಲೆಲೂಯ. ಅದರೆಲ್ಲರಲ್ಲೂ ಪ್ರಾರ್ಥನೆ ಮಾಡಿದ್ರು ಕೂಡ ಆದರೆ ಆ ದೇವರು ಯಾರು ಅಂತ ಅವರು ಅನೇಕರಿಗೂ ಇದ್ದವ್ರಿಗೂ ಗೊತ್ತೇ ಇಲ್ಲ. ಆದರೆ ಅವರು ಪ್ರಾರ್ಥನೆ ಅಂತೂ ಮಾಡ್ತಾನೆ ಇರ್ತಾರೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ ಆ ದೇವರು ನಾನೇ. ಯಾಕೆಂದ್ರೆ ಆತನು ಹೇಳ್ತಾನೆ ನಾನೇ ಸತ್ಯ ಎಂದು ಈ ಲೋಕದಲ್ಲಿ ಹೇಳಿರುವ ಒಬ್ಬನೇ ಒಬ್ಬ ದೇವರು ಇರುವುದಾರೆ ಆತನು ಯೇಸು ಕ್ರಿಸ್ತನು. ಆತನು ಹೇಳ್ತಾನೆ ಎಲ್ಲ ಅಸತ್ಯದಲ್ಲಿರುವ ಜನರನ್ನು ಸತ್ಯದ ಕಡೆಗೆ ನಡೆಸಲು ಸಮರ್ಥನಾದ ದೇವರು ಯೇಸು ನಿಮ್ಮನ್ನು ಸತ್ಯದ ಕಡೆಗೆ ಆತನು ನಡೆಸುತ್ತಾನೆ. ನಾನು ಇಡೀ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನ ಬಳಿಗೆ ಬರುವವನು ಕತ್ತಲೆಯಲ್ಲಿ ಉಳಿಯಬಾರದೆಂದು ನಾನು ಈ ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ಎಂಬುದಾಗಿ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಆತನು ಸತ್ಯವಾಗಿ ಹೇಳಿರುವಂಥ ದೇವರು. ಆತನೇ ಹೇಳ್ತಾ ಇದ್ದಾನೆ ನಾನೇ ಈ ಲೋಕಕ್ಕೆ ಬೆಳಕು, ನಾನೊಬ್ಬನೇ ನಿಜವಾದ ಬೆಳಕು. ನನ್ನನ್ನು ಬಿಟ್ಟರೆ ಯಾರು ಕೂಡ ಈ ಲೋಕಕ್ಕೆ ಬೆಳಕಲ್ಲ. ನಿಮ್ಮನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸಲು ಒಬ್ಬರೂ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರುತ್ತೆ ಜ್ಯೋತಿರ್ಗಮಯ ಎಂಬುದಾಗಿ. ಆಮೇಲೆ ಹಾಗಾದರೆ ಜ್ಯೋತಿರ್ಗಮಯ ಅಂದ್ರೇನು? ಬೆಳಕಿನ ಕಡೆಗೆ ನಮ್ಮನ್ನು ನಡೆಸೋರು ಯಾರು ಎಂಬುದಾಗಿ ಎಲ್ಲ ಲೋಕದವ್ರು ಹುಡುಕ್ತಾ ಇದ್ದಾರೆ. ಆದರೆ ಲೋಕದವನ್ನೇ ಸೃಷ್ಟಿ ಮಾಡಿರುವ ದೇವರು ಹೇಳ್ತಾ ಇದ್ದಾನೆ ಆ ಲೋಕಕ್ಕೆ ಬೆಳಕು ನಾನೇ ಎಂಬುದಾಗಿ. ಈ ಲೋಕದಲ್ಲಿ ಹೇಳಿರುವ ಒಬ್ಬನೇ ಒಬ್ಬ ದೇವರು ಇರೋದಾದರೆ ಆತನ ಯೇಸು ಒಬ್ಬನೇ. ಆಮೇನ್ ಹಾಲೆಲೂಯ. ಆದ್ರಿಂದ ಯೇಸು ಹೇಳ್ತಾನೆ ನಾನೊಬ್ಬನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ. ನಾನೇ ಮರಣವನ್ನು ಜಯಿಸಿದವನು. ನಾನೇ ನಿಮ್ಮನ್ನು ಮರಣದಿಂದ ತಪ್ಪಿಸಿ ಅಮರತ್ವದ ಕಡೆಗೆ ಅಥವಾ ನಿತ್ಯ ಜೀವದ ಕಡೆಗೆ ನಡೆಸುವ ದೇವರು ಆಗಿದ್ದೇನೆ ಎಂಬುದಾಗಿ ಹೇಳಿರುವಂಥ ಒಬ್ಬನೇ ಒಬ್ಬ ದೇವರು ಆತನ ಯೇಸು ಕ್ರಿಸ್ತನು. ಆಮೇನ್ ಹಾಲೆಲೂಯ. ಅಲ್ಲಿ ಕೂಡ ಹೀಗೆ ಹೇಳ್ತಾ ಇದೆ ಮೃತ್ಯುರ್ಮ ಅಮೃತಾಂಗಮಯ ಎಂಬುದೇ. ಹಾಲೆಲೂಯ. ಹಾಗಾದರೆ ಮರಣವನ್ನು ಜಯಿಸಿದವರು ಈ ಲೋಕದಲ್ಲಿ ಒಬ್ಬನೇ ಇರೋದು ಆತನ ಯೇಸು ಕ್ರಿಸ್ತನು. ಯಾಕೆಂದ್ರೆ ಎಲ್ಲರೂ ಸಮಾಧಿ ಇವಾಗಲೂ ಲೋಕದಲ್ಲಿ ಎಷ್ಟು ರಾಜರದ್ದು ಸಮಾಧಿಗಳೆಲ್ಲ ಇವಾಗಲೂ ಕೂಡ ಇದೆ. ಅಬ್ರಾಹ್ಮ ಒಂದು ಸಮಾಧಿಗಳು ಕೂಡ ಇವಾಗಲೂ ಇದೆ. ಆಮೇಲೆ ಹಾಲೆಲೂಯ ಎಂತೆಂಥವ್ರದ ಸಮಾಧಿಗಳು ಈಗಲೂ ಕೂಡ ಇದೆ. ಯಾಕೆ ಹೇಳಿ? ಅವ್ರು ಯಾರೂ ದೇವರಲ್ಲ, ಅವ್ರು ಯಾರೂ ಕೂಡ ಮರಣವನ್ನು ಜಯಿಸಿಲ್ಲ. ಆದರೆ ಒಂದು ಸಮಾಧಿ ಇದೆ, ಆದರೆ ಖಾಲಿ ಇರುವ ಸಮಾಧಿ ಅದು ಯೇಸುವಿನ ಸಮಾಧಿ. ಈಗಲೂ ಕೂಡ ಯೇಸುವಿನ ಸಮಾಧಿ ಲೋಕದಲ್ಲಿದೆ. ಆದರೆ ಏನಿದೆ? ಅಲ್ಲಿ ಯೇಸು ಇಲ್ಲ, ಅಲ್ಲಿ ಖಾಲಿ ಸಮಾಧಿ. ಯಾಕೆಂದ್ರೆ ಯೇಸು ಮರಣವನ್ನು ಜಯಿಸಿ ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದಿರುವ ದೇವರು. ಆದರೆ ಆಮೇನ್ ಹಾಲೆಲೂಯ. ಹಾಗಾದ್ರೆ ಅಮೃತಾಂಗಮಯ ಅಂದ್ರೆ ಮರಣವನ್ನು ಜಯಿಸಿದವನು ಯಾರು ಅಂತ ನಾವು ನೋಡಿದ್ರೆ ಇಡೀ ಲೋಕದಲ್ಲಿ, ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಜಗತ್ತಿನಲ್ಲಿ ಇರುವಂಥ ಒಬ್ಬನೇ ಒಬ್ಬ ದೇವರು ಆತನು ಯೇಸು ಕ್ರಿಸ್ತನು. ಆತನೇ ಹೇಳ್ತಾ ಇದ್ದಾನೆ ನಾನು ಮರಣವನ್ನು ಜಯಿಸಿರುವ ದೇವರು, ಅಮರತ್ವದ ಕಡೆಗೆ ನಡೆಸೋರು ಯಾರೆಂದ ನೀವು ಎಲ್ಲ ಕೇಳ್ತಿದ್ರಲ್ಲ. ನಾನೇ ನಿಮ್ಮನ್ನು ಅಮರತ್ವದ ಕಡೆಗೆ ಅಥವಾ ನಿತ್ಯ ಜೀವದ ಕಡೆಗೆ ನಡೆಸುವಲ್ಲೂ ಸಮರ್ಥನಾದ ದೇವರು ಎಂಬುದಾಗಿ ಹೇಳಿರುವಂಥ ಒಬ್ಬನೇ ಒಬ್ಬ ದೇವರು ಈ ಪ್ರಪಂಚದಲ್ಲಿ ಇರುವುದಾದರೆ ಆತನ ಕರ್ತನಾದ ಯೇಸು ಕ್ರಿಸ್ತನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯ. ಹಾಗಾದ್ರೆ ನಾನೇ ನಿಮ್ಮನ್ನ ಮರಣದಿಂದ ತಪ್ಪಿಸುವನು, ನಾನೇ ನಿಮ್ಮನ್ನ ಅಮರತ್ವದ ಕಡೆಗೆ ನಡೆಸಲು ಸಮರ್ಥನಾದ ದೇವರು. ನನ್ನನ್ನು ಬಿಟ್ಟರೆ ನಿಮಗೆ ಮರಣದಿಂದ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂದ್ರೆ ಮರಣ ಯಾರನ್ನು ಬಿಡಲ್ಲ. ಶ್ರೀಮಂತ, ಬಡವ, ವಿದ್ಯಾವಂತ, ಅವಿದ್ಯಾವಂತ ಯಾವುದನ್ನು ಮುಖಾಮುಖಿ ನೋಡದೆ ಮರಣ ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ದೇವರವಾಕ್ಯ ಹೇಳುತ್ತೆ. ಆದ್ರಿಂದಲೇ ದೇವರವಾಕ್ಯ ಕೂಡ ಸ್ಪಷ್ಟವಾಗಿ ಹೇಳುತ್ತೆ ಒಂದು ಬಾರಿ ಜನನ ನಂತರ ಮರಣ ಪ್ರತಿಯೊಬ್ಬ ಮನುಷ್ಯನಿಗೂ ನೇಮಕವಾಗಿದೆ, ನಂತರ ನ್ಯಾಯ ತೀರ್ಪು ಪ್ರತಿಯೊಬ್ಬ ಮನುಷ್ಯನಿಗೆ ನೇಮಕವಾಗಿದೆ ಎಂಬುದಾಗಿ ದೇವರವಾಕ್ಯ ಹೇಳುತ್ತೆ. ಹಾಗಾದ್ರೆ
ಪ್ರತಿಯೊಬ್ಬ ಮನುಷ್ಯನನ್ನ ಮರಣದಿಂದ ತಪ್ಪಿಸಲು ಈ ಲೋಕಕ್ಕೆ ಬಂದ ಒಬ್ಬನೇ ಒಬ್ಬ ದೇವರು, ಆತನು ನಜರೇತಿನ ಯೇಸು ಕ್ರಿಸ್ತನು ಆಗಿದ್ದಾನೆ. ಆಮೆನ್, ಹಾಲೆಲೂಯಾ. ಆತನು ನಮ್ಮನ್ನ ಅಮರತ್ವದ ಕಡೆಗೆ ಅಥವಾ ನಿತ್ಯ ಜೀವದ ಕಡೆಗೆ ನಡೆಸಲು ಈ ಲೋಕದಲ್ಲಿ ಬಂದಂತ ಒಬ್ಬನೇ ಒಬ್ಬ ದೇವರು, ಆತನು ಮರಣವನ್ನ ಜಯಿಸಿದಂತ ಯೇಸು ಕ್ರಿಸ್ತನು ಒಬ್ಬನೇ ಆಗಿದ್ದಾನೆ. ನಾನೇ ನಿತ್ಯ ಜೀವವು, ನಿತ್ಯವು ಜೀವಿಸುವ ಜೀವ ಸ್ವರೂಪನಾದ ದೇವರು, ನಾನು ಮಾತ್ರನೇ ನಿಮ್ಮನ್ನ ಅಮರತ್ವ ಅಥವಾ ನಿತ್ಯ ಜೀವದ ಕಡೆಗೆ ನಡೆಸಲು ಶಕ್ತನಾದ ದೇವರು ಎಂಬುದಾಗಿ ಹೇಳಿರುವಂತ ಒಬ್ಬನೇ ಒಬ್ಬ ದೇವರು, ಆತನ ಕರ್ತನಾದ ಯೇಸು ಕ್ರಿಸ್ತನೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೆನ್, ಹಾಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ನೀವು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ್ದೀರೋ? ಸ್ವೀಕರಿಸಿಲ್ಲ ಅಂದ್ರೆ ಈಗಲೇ ಸ್ವೀಕರಿಸಿ. ಯಾಕಂದ್ರೆ ಯಾವುದಕ್ಕೂ ಕೂಡ ಈಗ ಸಮಯ ಇಲ್ಲ. ಯಾಕಂದ್ರೆ 2ನೇ ನಿಮಿಷದಲ್ಲಿ ರಹಸ್ಯ ಬಣ ಬರೋದಾರೆ ನಾವು ಎತ್ತಲ್ಪಟ್ಟು ಹೋಗ್ಲೇಬೇಕಾಗುತ್ತೆ. ನಂತರದ ನಿಮಿಷಗಳಲ್ಲಿ ಉಪದ್ರವ ಕಾಲ ಆರಂಭವಾಗುತ್ತೆ. ಆದ್ರಿಂದ ಕೃಪೆಯ ಸಭೆಯ ಕಾಲ ಸಮಯ ಇರುವಾಗಲೇ ಈಗ ಈ ದಿನವೇ ರಕ್ಷಣೆಯ ದಿನ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸುತ್ತೆ. ಆದ್ರಿಂದ ರಕ್ಷಣೆಗೆ ಇವತ್ತೇ ಹೊಂದ್ಕೊಳ್ಳಿ, ಇವತ್ತೇ ದೇಶಾತನ ಅಂದ್ಕೊಳ್ಳಿ, ಇವತ್ತೇ ಪರಿಶುದ್ಧಾತ್ಮನ ಅಂದ್ಕೊಳ್ಳಿ, ಇವತ್ತೇ ರಹಸ್ಯ ಬರೋಣಕ್ಕೋಸ್ಕರ ಸಿದ್ಧರಾಗಿರಿ. ಯಾಕೆಂದ್ರೆ ಆತನು ಮನುಷ್ಯನು ನೆನೆಸದ ಗಳಿಗೆಯಲ್ಲಿ ಯೇಸು ಕ್ರಿಸ್ತನು ಬರುವವನಾಗಿರ್ತಾನೆ. ಆದ್ರಿಂದ ಎಲ್ಲ ದಿನವೆಲ್ಲ ಕ್ಷಣವೂ ಆತನ ರಹಸ್ಯ ಬರೋಣಕ್ಕಾಗಿ ಸಿದ್ಧರಾಗಿರಿ. ನಾವೆಲ್ಲರೂ ಕರ್ತನ ರಹಸ್ಯ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ ಸದಾ ಕಾಲವು ಸಿದ್ಧವಾಗಿರೋಣ. ನಮ್ಮ ಕುಟುಂಬಗಳನ್ನು ಕೂಡ ನಾವು ಸಿದ್ಧವಾಗಿ ಇಟ್ಕೊಂಡಿರೋಣ. ನಮಗೆ ಗೊತ್ತಿರೋರನ್ನು ಕೂಡ ನಾವು ಸಿದ್ಧಪಡಿಸೋಣ. ಯಾಕೆಂದ್ರೆ ಸತ್ಯವಾದ ದೇವರು ಯಾವ ಕ್ಷಣದಲ್ಲಾದ್ರೂ ಆತನು ರಹಸ್ಯ ಬರ್ಬೋದು. ಆದ ಕಾರಣ ಎಲ್ಲಾ ದಿನವೂ ಎಲ್ಲಾ ಕ್ಷಣವೂ ನಾವು ಸಿದ್ಧರಾಗಿರಬೇಕೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ಅಸತ್ಯದಲ್ಲಿರುವಂತ ಪ್ರತಿಯೊಬ್ಬರನ್ನ ಸತ್ಯದ ಕಡೆಗೆ ನಡೆಸುವಂತ ದೇವರು ಯೇಸು ಕ್ರಿಸ್ತನು ಕಾರ್ಗತ್ತಲಿನಲ್ಲಿ ಇರುವಂತಹ ಜನರನ್ನ ಬೆಳಕಿನ ಕಡೆಗೆ ನಡೆಸುವ ದೇವರು ಯೇಸು ಒಬ್ಬನೇ. ಮರಣದಲ್ಲಿ ಇರುವಂತಹ ಜನರನ್ನ ಅಮರತ್ವದ ಕಡೆಗೆ ಅಥವಾ ನಿತ್ಯ ಜೀವದ ಕಡೆಗೆ ನಡೆಸಲು ಶಕ್ತನಾದ ದೇವರು ಆತನು ಯೇಸು ಕ್ರಿಸ್ತನು ಒಬ್ಬನೇ ಎಂದು ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡಿದ್ದಾನೆ. ಸತ್ಯವನ್ನು ತಿಳಿದುಕೊಳ್ಳಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ಅಸತ್ಯವನ್ನು ತಿಳ್ಕೊಂಡ್ರೆ ಅಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡದೆ ಅದು ನಿಮ್ಮನ್ನ ಬಂಧನದಲ್ಲಿ ಇಡುತ್ತೆ. ಅದುವೇ ನರಕದ ಬಂಧನ. ಅದು ನಿಮ್ಮನ್ನ ಶಾಶ್ವತವಾಗಿ ನಿಮ್ಮ ಆತ್ಮಗಳನ್ನ ಬಂಧನದಲ್ಲಿ ಇಡುತ್ತೆ. ಆದ್ರ ಕಾರಣ ಆ ಬಂಧನಗಳಿಂದ ನಿಮ್ಮನ್ನ ಬಿಡಿಸಲು ಶಕ್ತನಾದ ದೇವರು ಯೇಸು ಕ್ರಿಸ್ತನೊಬ್ಬನೇ. ಯೇಸುವನ್ನ ತಿಳಿದುಕೊಳ್ಳಬೇಕು. ಯೇಸುನೇ ಬಾಗಿಲು, ಯೇಸುನೇ ಮಾರ್ಗ, ಯೇಸುನೇ ಸತ್ಯ, ಯೇಸುನೇ ಜೀವ. ನಿಮಗೆ ನಿತ್ಯವು ಜೀವವು ಆತನಾಗಿದ್ದಾನೆ. ಆತನನ್ನ ನಂಬುವವರು ಅಮರತ್ವವನ್ನು ಹೊಂದಿಕೊಳ್ಳುವರು. ಆತನನ್ನು ನಂಬದೇ ಇರುವವರು ನರಕದ ದಂಡನೆಗೆ ಗುರಿಯಾಗುವರು ಎಂದು ನಾನು ಕೂಡ ಹೇಳ್ತಾ ಇಲ್ಲ, ದೇವರೇ ತನ್ನ ವಾಕ್ಯದಲ್ಲಿ ಆತನೇ ಮಾತನಾಡಿದ್ದಾನೆ. ಆದ್ರಿಂದ ಆತನನ್ನ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಆತನೇ ಮಾರ್ಗವಾಗಿದ್ದಾನೆ. ಆತನೇ ಹೇಳ್ತಾನೆ, ನಾನೇ ಬಾಗಿಲು ಎಂಬುದೇ. ಆತನೇ ಅಲ್ಲದೆ ಬೇರೆ ಒಂದು ಬಾಗಿಲಿನ ಮುಖಾಂತರ ಯಾರು ಕೂಡ ಪರಲೋಕವನ್ನು ಪ್ರವೇಶ ಮಾಡಲು ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಮ್ಯಾಟರ್ ಎಂಬುದಾಗಿ ಆತನೇ ಹೇಳಿದ್ದಾನೆ. ಆದ್ರಿಂದ ಆತನನ್ನು ನಂಬುವವರಾಗಿರಿ, ಆತನಲ್ಲಿ ಜೀವಿಸುವವರಾಗಿರಿ, ಆ ಸತ್ಯದಲ್ಲಿ ನೆಲೆ ನಿಲ್ಲಿ, ಆ ಸತ್ಯದಂತೆ ನಡೀರಿ. ಸತ್ಯವಾದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂದು ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಕರ್ತನ ಆತ್ಮನು ಪರಿಶುದ್ಧಾತ್ಮನು ಈ ದಿನ ಅದ್ಭುತವಾಗಿ ತನ್ನ ವಾಕ್ಯದ ಮುಖಾಂತರ ಸಭೆಯಾದ ನಮ್ಮೆಲ್ಲರ ಸಂಗಡ ಮಾತನಾಡಿದ್ದಕ್ಕಾಗಿ ನಾವು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಕಡೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ವಂದನೆಯನ್ನು ಸಲ್ಲಿಸ್ತೇವೆ. ಸಕಲ ಸತ್ಯದಲ್ಲಿ ನಡೆಸುವ ಸತ್ಯದ ಆತ್ಮನಾಗಿ ನಮ್ಮಲ್ಲೇ ವಾಸ ಮಾಡುತ್ತಿರುವ ದೇವರ ಆತ್ಮನೇ ನಿಮಗೆ ಸ್ತೋತ್ರ. ಅಪ್ಪ, ಈ ದಿನ ತಿಳಿಯಲಾರ್ದ ಅನೇಕ ಮಹತ್ತಾದ ಗೂಢಾರ್ಥಗಳನ್ನು ನೀನು ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಅಸತ್ಯದಲ್ಲಿರುವಂಥ ನಮ್ಮನ್ನು ಸತ್ಯದ ಕಡೆಗೆ ನಡೆಸಲು ನೀನು ಈ ಲೋಕಕ್ಕೆ ಬಂದ ದೇವರಾದ ಯೇಸುವೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆ ದೇವರ ಲೋಕದಲ್ಲಿ ಮರಣವನ್ನು ಜಯಿಸಿದವನು ನೀನೊಬ್ಬನೇ. ಲೋಕದಲ್ಲಿ ಎಲ್ಲರಿಗೂ ಬೆಳಕಾಗಿ ಇರುವ ದೇವರು ನೀನೊಬ್ಬನೇ. ಲೋಕದಲ್ಲಿ ಅಸತ್ಯದಲ್ಲಿರುವ ಜನರನ್ನು ಸತ್ಯದ ಕಡೆಗೆ ನಡೆಸಲು ಶಕ್ತನಾದ ದೇವರು ನೀನೊಬ್ಬನೇ. ನೀನೇ ಅದಕ್ಕೆ ಮಾರ್ಗವು, ನೀನೇ ಅದಕ್ಕೆ ಬಾಗಿಲು ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮುಖಾಂತರ ಸತ್ಯವು ಬಂದಿರುವುದಕ್ಕಾಗಿ ಸ್ತೋತ್ರ. ಆ ಸತ್ಯ ನೀನೇ ಆಗಿರುವುದಕ್ಕಾಗಿ ಸ್ತೋತ್ರ. ಇದನ್ನ ನಿನ್ನ ಸತ್ಯದ ಕುರಿತಾಗಿ ಅನೇಕ ವಿಷಯಗಳನ್ನು ನಮಗೆ ತಿಳಿಯಪಡಿಸಿದ ದೇವರಾತ್ಮನೇ ನಿಮಗೆ ಸ್ತೋತ್ರ.
ಇನ್ನೂ ಹೆಚ್ಚೆಚ್ಚಾಗಿ ಇನ್ನೂ ನಿನ್ನ ಸತ್ಯದ ಕುರಿತಾಗಿ ತಿಳ್ಕೊಳ್ಳುವಂತೆ ನೀನು ನಮ್ಮ ಸಂಗಡ ಹೆಚ್ಚಾಗಿ ಮಾತನಾಡು. ದೇವರಾತ್ಮನೇ, ನೀನು ವಾಕ್ಯವನ್ನು ಕೇಳಿರೋ ಪ್ರತಿಯೊಬ್ಬರಲ್ಲೂ ಅದು ವಾಕ್ಯವು ಕಾರ್ಯವನ್ನು ಸಾಧಿಸಲಿ, ಅವರ ಹೃದಯಕ್ಕೆ ಅಲುಗೊಂಡಿಟ್ಟಂತಾಗಲಿ, ಅವರ 100ರಷ್ಟು ಫಲ ಕೊಡುವಂಥರನ್ನಾಗಿ ಬದಲಾಯಿಸು. ನಿನ್ನ ವಾಕ್ಯವು ಅವರನ್ನು ಸತ್ಯದಲ್ಲಿ ನಡೆಸಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಎದುರು ಅಸತ್ಯವನ್ನು ನಂಬಿದವರನ್ನು ಸತ್ಯವನ್ನು ನಂಬುವ ಹಾಗೆ ದೇವರಾತ್ಮನೇ, ನೀನು ನಿನ್ನ ವಾಕ್ಯಗಳನ್ನು ಅವರಲ್ಲಿ ಕಾರ್ಯವನ್ನು ಸಾಧಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನನ್ನು ನಾವು ಬೇಡ್ಕೊಳ್ತೇವೆ. ನೀನೇ ಆ ಸತ್ಯ ಎಂಬುದಾಗಿ ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತೆ ಅವರ ಆತ್ಮೀಕ ಕಣ್ಣುಗಳನ್ನು ತೆರೆ ಮಾಡು ದೇವರೇ. ಅನೇಕರು ಸತ್ಯವನ್ನು ತಿಳಿಯದೆ ನಡೆಯದೇ ಇರುವ ಜನರಿಗೆ ದೇವರೇ ನಿನ್ನ ವಾಕ್ಯಗಳನ್ನು ತಲುಪಿಸು. ನೀನು ಅವರನ್ನು ಸತ್ಯದ ಕಡೆಗೆ ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ. ಯಾಕೆಂದರೆ ನೀನೇ ಸತ್ಯ ಆಗಿದೆ. ನಿನ್ನನ್ನು ನಂಬುವವನು ಮಾತ್ರನೇ ಸತ್ಯದಲ್ಲಿ ನಡೀತಾನೆ, ಸತ್ಯದಲ್ಲಿ ಜೀವಿಸ್ತಾನೆ, ಸತ್ಯವಾದ ನಿನ್ನ ರಾಜ್ಯವನ್ನು ಸೇರ್ತಾನೆ. ಅದುವೇ ಅಮರತ್ವ. ನಿನ್ನ ಅಮರತ್ವದಲ್ಲಿ ಅವರು ನಡೆಯುವಂತೆ ಜೀವಿಸುವಂತೆ ಎಲ್ಲರನ್ನು ಆಶೀರ್ವದಿಸಿ ನೀನು ನಡೆಸುವ ಅಪ್ಪ. ಇಂಥ ಅದ್ಭುತವಾದ ಜೀವನ ವಾಕ್ಯದ ಮುಖಾಂತರವಾಗಿ ಇದನ್ನು ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿ ದೇವರಾತ್ಮನ ಸಭೆಯಾದ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರತಿ ಕರ್ತನಾದ ಯೇಸುವಿನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ ಈಗಲೂ ಎಂದಿಗೂ ಯೇಸುವಿನ ರಹಸ್ಯ ಪ್ರಾಣ ಬರುವವರೆಗೂ ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೆನ್, ಆಮೆನ್.